function, following Boolean function. What is the Boolean function? Boolean equation ಅಥವಾ Boolean function and implement with the basic logic gets ಕೇಳಿದಾನೆ. ಫಸ್ಟ್ ಇಕ್ವೇಶನ್ ಏನು ಕೊಟ್ಟಿದ್ದ ನೋಡಿ ಇಲ್ಲಿ, f equals to a dash b dash plus ab dash, ಹೌದಾ ಬರ್ಕೊಂಡ್ರಿ, ಪ್ಲಸ್ ಎ ಬಿ ಅದು, ಹೌದಾ ಪ್ಲಸ್ ಎ ಬಿ ಅದು. ಇದು ಎಷ್ಟು ವೇರಿಯಬಲ್ಸ್ ಅದ? ಇದು 2 ವೇರಿಯಬಲ್ಸ್ ಅದ. ಐ ಕ್ಯಾನ್ ಸಿಂಪ್ಲಿಫೈ ವಿತ್ ವಾಟ್ ಇರ್ ದ ಬುಲಿಯನ್ ಲಾಸ್ ಆಲ್ಸೋ. ಬಟ್ ಏನು ಕೇಳ್ತಿದ್ದಾನ ನಾವು, ಅವೇನು ಕೇಳ್ತಿದ್ದಾನೆ, ಕೆ ಮ್ಯಾಪಲ್ಲಿ ಸಾಲ್ವ್ ಮಾಡಂತ ಹೇಳ್ತಿದ್ದಾನೆ, ಹೌದಿಲ್ಲ? ಕೆ ಮ್ಯಾಪಲ್ಲಿ ಸಾಲ್ವ್ ಮಾಡಂತಾನೆ. ಕೆ ಮ್ಯಾಪ್ ಹೆಂಗೆ ಸಾಲ್ವ್ ಮಾಡಬೇಕು? ದಿಸ್ ಇಸ್ ವಾಟ್ ಟ್ರೀಟೆಡ್ ಆಸ್ ದಿಸ್ ಇಸ್ ಕ್ಯಾನೋನಿಕಲ್, ನಾನ್ ಕ್ಯಾನೋನಿಕಲ್? ಕ್ಯಾನೋನಿಕಲ್ ಅದ. ಯಾಕಂದ್ರೆ ಎಲ್ಲ ಟರ್ಮ್ಸು, ಎಲ್ಲ ಲಿಟ್ರಲ್ಸ್ ಅಥವಾ ವೇರಿಯಬಲ್ಸ್ ಎಲ್ಲ ಟರ್ಮ್ಸ್ನಾಗ ಅದ. ಇಲ್ಲಿ 3 ಟರ್ಮ್ಸ್ ಅವ, ಇದ್ರಾಗ ಯಾವ್ದಾರು ಮಿಸ್ಸಿಂಗ್ ಅದಾನ? 2 ವೇರಿಯಬಲ್ಸ್ ಅದ, ಮಿಸ್ಸಿಂಗ್ ಯಾವುದಿಲ್ಲ. ದೆನ್ ನೆಕ್ಸ್ಟ್ ಇಸ್ ವಾಟ್ ರೈಟ್ ದ 0 0 1 0 1 1, ರೈಟಾ? ಬರಿಬೋದಾ? ಎ ಇಸ್ ಟ್ರೀಟೆಡ್ ಆಸ್ ವಾಟ್? ಎ ಡ್ಯಾಶ್ ಅಂದ್ರೆ 0, ಬಿ ಡ್ಯಾಶ್ ಅಂದ್ರೆ 0, ಹೌದಲ್ಲ? ಬರಿಬೋದಾ? ನೆಕ್ಸ್ಟ್ ಅವಿ ಇದು 0 0 ಅಂದ್ರೆ ಏನಾಗ್ತದೆ? 0 1 0 ಅಂದ್ರೆ ಏನು? 2. ದಿಸ್ ಇಸ್ ದ 3, ಹೌದಲ್ಲ? ಇದು ಹೆಂಗೆ ಬರ್ತಿದ್ದು? ಮೀನ್ ಟರ್ಮ್ಸ್ ಅಂತ ಸಮೇಷನ್, ಸಮ ಪ್ರಾಡಕ್ಟ್ ಎಸ್ ಒ ಪಿ ಅದಲ್ಲ, ಇದು ಎಸ್ ಒ ಪಿ ದಾಗ ಅದಲ್ಲ. ಅದ್ರ ಸಲ ನಾವೇನು ಬರ್ತೀವಿ? ಸ್ಮಾಲ್ m 0, ಸ್ಮಾಲ್ m2, ಸ್ಮಾಲ್ m3, ಹೌದಾ? ದೆನ್ ದ ರೈಟ್ ದ f equals to f of a comma b equals to, okay, this is what here the m0 plus m2 plus m3, ಗೊತ್ತಾಯ್ತಾ? ಬರಿಬೋದಾ? ಈ ಸಮೇಷನ್ ಪ್ಲಸ್ ತೆಗೆಸಲಿಕ್ಕೆ ಏನು ಯೂಸ್ ಮಾಡ್ತೀನಿ ನಾನು? ಸಮೇಷನ್ ಯೂಸ್ ಮಾಡ್ತೀಯ. ಅಲ್ಲಿ ಸ್ಮಾಲ್ ಎಮ್ ಹಾಕಿ ಹೊರಗಡೆ, ಇದೇನಾಗ್ತೇವೆ? 0 2 3, ರೈಟಾ? ಆಮೇಲೆ ರೈಟ್. ನೆಕ್ಸ್ಟ್ ಇದು ಎಷ್ಟು ವೇರಿಯಬಲ್ಸ್ ಅದ? ಕೆ ಮ್ಯಾಪ್ ನಾನು ಎಷ್ಟು ವೇರಿಯಬಲ್ಸ್ ಹಾಕ್ಬೇಕು? 2 ವೇರಿಯಬಲ್ಸ್. ದೆನ್ 2 to the power of n number of cells can I use? 2 to the power of 2 ಅಂದ್ರೆ ಎಷ್ಟಾಗುತ್ತೆ? 4 cells. 4 cells ಕೆ ಮ್ಯಾಪ್ ಬೇಕೀಗ. ನಾ 4 cells ಕೆ ಮ್ಯಾಪ್ ಹಾಕ್ರಿ ನೀವೀಗ, ನೀವು ಹಾಕ್ರಿ ನೀವು. ಎಲ್ಲವಿ ಇದು 0 ಆಯ್ತಲ್ಲ. ಎ ಡ್ಯಾಶ್ ಬಿ ಡ್ಯಾಶ್ ಅಂದ್ರೆ ಏನಾಗುತ್ತಾ? 0 0. ಇದು ಎ ಅಂದ್ರೆ ಏನು? 1, ಬಿ ಡ್ಯಾಶ್ ಅಂದ್ರೆ 0, ಎ ಅಂದ್ರೆ 1, ಬಿ ಅಂದ್ರೆ 1. ಕಂಟಿನ್ಯೂಟಿ ಬಲ್ಲ. ಇಲ್ಲಿ ಏನು ಕೊಟ್ಟನ? ಮೀನ್ ಟರ್ಮ್ಸ್ ಏನು ಕೊಟ್ಟನ ಅದು ಅಷ್ಟೇ ಬರ್ಕೋಬೇಕು. ಇಲ್ಲಿ ಏನು ಕೊಟ್ಟಿಲ್ಲ? ಎಮ್ ಕೊಟ್ಟಿಲ್ಲವ. ಇಲ್ಲಿ ನೋಡು, ಇದೇನು 0 0 ಅಂದ್ರೆ ಏನಾಗ್ತದ? ಇದು ಎಸ್ ಒ ಪಿ ಫಾರ್ಮ್. ಯಾಕೆ ಹೇಳಿದ್ರೆ ಪ್ಲಸ್ ಅದ, ಅದ್ರ ಸಲಕ್ಕೆ ಎಸ್ ಒ ಪಿ ಅದು ಇದು ಸಮೇಷನ್ ತೊಗೊಂಡು ಎಸ್ ಒ ಪಿ ಫಾರ್ಮ್ ಅದ. ಯಾಕೆ ಹೇಳಿಲ್ಲ? ಪ್ಲಸ್ ಅದಲ್ಲ. ಒಂದ್ ವೇಳೆ ನಾವು ವೇರಿಯಬಲ್ಸ್ ಪ್ಲಸ್ ಇದ್ರೆ ಪ್ರಾಡಕ್ಟ್ ಪಿ ಒ ಎಸ್ ಆಗ್ತಿತ್ತದು, ಗೊತ್ತೈತೇವಿ? ನೀವು ಐಡೆಂಟಿಫೈ ಮಾಡ್ಬೇಕು ಎಸ್ ಒ ಪಿ ಯಾವುದು, ಪಿ ಒ ಎಸ್ ಯಾವುದು ಅಂತ ಫಸ್ಟ್ ಐಡೆಂಟಿಫೈ ಮಾಡೋದು ಕಲ್ತ್ಕೋಬೇಕು ನೀವು. ನೆಕ್ಸ್ಟ್ ಏನಾಗ್ತದೆ? ಇದು 4 ನಂಬರ್ ಸೆಲ್ಸ್ ಕೆ ಮ್ಯಾಪ್ ಆಗ್ಬೇಕು. ಇಲ್ಲಿ ಬರಿತೀಯ 4 ಸೆಲ್ಸ್ ಕೆ ಮ್ಯಾಪ್, ಹೌದಾ? ಈ ಕೆ ಮ್ಯಾಪ್ ನಾನು ಏನು ಮಾಡ್ತೀನಿ? ರೋ ಮತ್ತು ಇದು ರೋ, ಇದು ಕಾಲಮ್, ಹೌದಾ? ಇದೇನದು? ಎ ತೋತೀನಿ, ಕಡೆ ಬಿ ತೋತೀನಿ. ಇದೇನು ತೋತೀನಿ ಅವಿ? 0 1 0 1. ಏಕೆಂದ್ರೆ ಒಂದು ವೇರಿಯಬಲ್ ಎಷ್ಟು ವ್ಯಾಲ್ಯೂಸ್ ಇರ್ತಾವ? ಒಂದು ಕಾಯಿನ್ ಹಾಕ್ಸ್ದಾಗ ಎಷ್ಟು ಆರ್ಸ್ ಬರ್ತಾವ ಆಪ್ಷನ್ಸ್? 2 ಇಲ್ಲ. ಇದು ಎ ಕ್ಯಾನ್ ಯಾವ್ದು? 2 ವ್ಯಾಲ್ಯೂಸ್, ಬಿ ಕ್ಯಾನ್ ಆಲ್ಸೋ ಯಾವ್ದು? 2 ವ್ಯಾಲ್ಯೂ. ಇದೇನು ಬರ್ತಿ? ಬಿ ಎನ್ ಬರ್ತಿ, ಬಿ ಡ್ಯಾಶ್ ಬರಿ, ಇದು 1 ಇದ್ರೆ ಬಿ ಬರಿ, 0 ಇದ್ರೆ ಎ ಡ್ಯಾಶ್, ಇದು ಎ. ಇದು ಇಂಡೆಕ್ಸಿಂಗ್ ಆಫ್ ದ ಸೆಲ್ಸ್. ನೆಕ್ಸ್ಟ್ ಸ್ಟೆಪ್ ಏನು? ಇಂಡೆಕ್ಸಿಂಗ್ ಆಫ್ ದ ಸೆಲ್ಸ್. ಇದೇನವಿ? 0 ಇದು 1, ಹೌದಾ? ಇದು 2 ಇದು 3, ಕರೆಕ್ಟಾ? ಇಲ್ಲಿ ಏನು ಕೊಟ್ಟಾನ? ಮೀನ್ ಟರ್ಮ್ಸ್ ಏನು ಕೊಟ್ಟ? ನಾವು ವ್ಯಾಲ್ಯೂಸ್ ಇದ್ರಾಗ ಹಾಕಿ ಏನೇನು ಕೊಟ್ಟನವಿ? ಏನು ಕೊಟ್ಟಾನ? 0 2 3 ಬರಿ. 0 ಇದ್ದಲ್ಲಿ 1 ಬರಿಬೇಕವಿ, 2 ಇದ್ದಲ್ಲಿ 1 ಬರಿಬೇಕವಿ, 3 ಇದ್ದಲ್ಲಿ 1 ಬರಿಬೇಕವಿ, ಗೊತ್ತಾಯ್ತಾ? ಇದು ಮೀನ್ ಟರ್ಮ್ಸ್ ಅದು. ಎಸ್ ಒ ಪಿ ಕಂಡಿಡಿಸಲಿ 1. ಅದೇ ಪಿ ಎಸ್ ಇದ್ರೆ ಏನಾಗ್ತಿದ್ವಿ? ಸ್ಕ್ವೇರ್ನಾಗ 0 ಆಗ್ತಿದ್ವಿ, ಗೊತ್ತಾಯ್ತವಿ? ಈಗ ನೆಕ್ಸ್ಟ್ ಸ್ಟಾರ್ಟ್ ಇಂಡೆಕ್ಸ್ ಆಫ್ ಸೆಲ್. ಇದನ್ನು ಬರೆದ್ರೆ ಹಿಡಿದು ನೀವು ಬರೀಬೇಕು, ಕಂಪಲ್ಸರಿ 0 ಹಾಕೋಬೇಕಿದೆ. ಓಕೆ, ಸ್ಟಾರ್ಟ್ ಇಂಡೆಕ್ಸ್. ಓಕೆ, ನೆಕ್ಸ್ಟ್ ಗ್ರೂಪಿಂಗ್. ಗ್ರೂಪ್ ಹೆಂಗೆ ಮಾಡ್ತೀವಿ? ಎಷ್ಟು ಸೆಲ್ಸ್ ಅವ? ಇದ್ರ ಮ್ಯಾಕ್ಸಿಮಮ್ 4 ಸೆಲ್ ಅವ, 4 ಅವವಿ. 2 to the power of n number of ಗ್ರೂಪಿಂಗ್. ನೀವು ಎಷ್ಟು ಸೆಲ್ಸ್ ತೊಗೊಂಡಿರ್ತೀವಿ ಅಷ್ಟು ಸೆಲ್ಸ್ ಗ್ರೂಪಿಂಗ್ ಮಾಡ್ಬೋದು. 2 to the power of n ಅಂದ್ರೆ ಎಷ್ಟಾಗುತ್ತೆ? 2 to the power of 2 ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು? 4 ಮಾಡೋದು. ಅದಕ್ಕೆ ಕೆಳಗೆ ಎಷ್ಟು ಆಗ್ತದೆ? ನೆಕ್ಸ್ಟ್ 2 ಮಾಡ್ಬೋದು, ನೆಕ್ಸ್ಟ್ 1 ಮಾಡ್ಬೋದು. ಫಸ್ಟ್ 4th ಚೆಕ್ ಮಾಡೋದು. 4 ಪಾಸಿಬಲ್ ಅದನ್ನ ಇಲ್ಲ. ಇದ್ರ ಸಲ 2 ಪಾಸಿಬಲ್ ಅದ, ಪೇರ್ ಪಾಸಿಬಲ್ ಅದ. ಇದು ಹಿಂಗೆ ಮಾಡ್ಬೋದಾ? ಡಯಾಗ್ನಲಿ ಮಾಡ್ಬೋದಾ? ಡಯಾಗ್ನಲಿ ಮಾಡ್ಬಾರ್ದವಿ. ಐದರ್ ವರ್ಟಿಕಲಿ ಆರ್ ಹಾರಿಜಾಂಟಲ್, ಇವೆರಡು ತಗೋಣ. ನೆಕ್ಸ್ಟ್ ಇದೊಂದೇ ಮಾಡೋಣ, ಮಾಡ್ಬೋದು. ಬಟ್ ನಮ್ದು ಕೆ ಮ್ಯಾಪ್ ರೂಲ್ ಏನಿರುತ್ತೆ? ಮ್ಯಾಕ್ಸಿಮಮ್ ನಂಬರ್ ಸೆಲ್ಸ್ ಗ್ರೂಪ್ ಮಾಡ್ಕೋಬೇಕು, ಪೇರ್ ಮಾಡ್ಕೋ, ನೀವು ಎಷ್ಟಾದ್ರೂ ಮಾಡ್ಕೋ ಪಾಸಿಬಲ್ ಇತ್ತಂದ್ರೆ. ಅದ್ರ ಸಲಕ್ಕೆ ಓವರ್ಲ್ಯಾಪಿಂಗ್ ಆಫ್ ದಿ ಗ್ರೂಪ್, ಓವರ್ಲ್ಯಾಪಿಂಗ್ ಅಂತೀವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ರವಿ. ಈಗ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ಹೇಳು? ಸಿಂಪ್ಲಿಫೈ ಹೆಂಗೆ ಮಾಡ್ತೇವೆ?
ಫಸ್ಟ್ ಯಾವ್ದಾರ ಒಂದು ತಗೋ, ಇದು ಫಸ್ಟ್ ಗ್ರೂಪ್ ತಗೋತಿ, ಇದೇ ತಗೊಮ್ಮ. ಇದು ದಿಸ್ ಗ್ರೂಪ್ ಬಿಲಾಂಗ್ಸ್ ಹೌ ಮೆನಿ ರೋಸ್? ಓನ್ಲಿ ಒನ್ ರೋ. ಇದು ಒಂದೇ ರೋದಲ್ಲ ಇದು. ಇದು ಹೆಂಗದ? ಇದು ಮ್ಯಾಗ ಹೋಗ್ಯದ, ಇದು ಒಂದ್ರದಾಗ ಅದಲ್ಲ ಇದು. ಅದ್ರ ಸಲಕ ಎ ಡ್ಯಾಶ್ ಅಷ್ಟೇ ಬರೀವಿ, ಬರ್ದಿ. ನೆಕ್ಸ್ಟ್ ಡಾಟ್ ಇಡು, ಇಲ್ಲಿ ಡಾಟ್ ಇಡಬೇಕು, ಯಾಕಂದ್ರೆ ನೆಕ್ಸ್ಟ್ ಕಮ್ ಟು ದ ಕಾಲಮ್. ಇದು ರೋ ಆಯ್ತು, ಆಮೇಲೆ ಕಾಲಮ್ ಸೈಡ್ ಬಾ. ದಿಸ್ ಗ್ರೂಪ್ ಬಿಲಾಂಗ್ಸ್ ಹೌ ಮೆನಿ ರೋಸ್? ಕಾಲಮ್ಸ್ 2 ಕಾಲಮ್ಸ್. ಬಿ ಬಿ ಡ್ಯಾಶ್ ಅದ, ಹೌದಾ? ಅದ್ರ ಸಲಕ ಬಿ ಬಿ ಡ್ಯಾಶ್ ಏನತ್ತ? ಬಿ ಪ್ಲಸ್ ಬಿ ಡ್ಯಾಶ್ ಏನು? 1. ಅದ್ರ ಸಲಕ ಡೋಂಟ್ ಕನ್ಸಿಡರ್. ಇದು ಒಂದು ನೆನ್ಪಿಟ್ಕೊಂಡು ಬರ್ರಿ, ಕಾಮನ್ ಇದ್ದು ತಗೋಬೇಕು, ಕಾಮನ್ ಇಲ್ಲ ಮುಗೀತು. ಇದು ಏನು ಕಾಮನ್ ಅವನ್ ಇದ್ರಾಗ ಇಲ್ಲ, ಅದ್ರ ಸಲಕ 1 ಇಡು, ಇದು ಎ ಡ್ಯಾಶ್ ಇಟ್ಟು. ಕಾಮನ್ ಇದು ತೊಗೊಂಡ್ಬಿಡ್ರುವ, ನೆನ್ಪಿಟ್ಕೋರಿ. ಡಿಸಿಮಿಲರ್ ವ್ಯಾಲ್ಯೂ ತೆಗಿಬೇಕು, ಅವೇನು ಇಟ್ಕೋಬೇಕು, ಡಿಸಿಮಿಲರ್ ವ್ಯಾಲ್ಯೂ ತೆಗಿಬೇಕು. ಬಟ್ ಥಿಂಗ್ ಇಸ್ ದಟ್ ಜಸ್ಟ್ ಯು ರಿಮೆಂಬರ್ ದ ಕಾಮನ್. ಇಲ್ಲಿ ಕಾಮನ್ ಅದನ್ನ ಇಲ್ಲ, ಆಯ್ತು. ನೆಕ್ಸ್ಟ್ ಈ ಕಡೆ ಬಾ, ಇದಕ್ಕೆ ಬಾ. ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ರೋಸ್? 2 ರೋಸ್. ಇವೆರಡು ವ್ಯಾಲ್ಯೂ ಚೇಂಜ್ ಆಗುತ್ತೆ, ಇಲ್ಲ ಕಾಮನ್ ಏನಾರ ಅದನ್ನು ಇಲ್ಲ. ಕಾಮನ್ ಇಲ್ಲ ಅಂದ್ರೆ 1 ಇಡು. ಅದರ ಅರ್ಥ ಏನು? ಎ ಪ್ಲಸ್ ಎ ಡ್ಯಾಶ್ ಏನಾಗುತ್ತೆ? 1 ಅಲ್ಲ. ಅದ್ರ ಸರಿಯಾಗಿ ಅದು ಏನು ಮಾಡಿದ್ವಿ? ಬೂಲಿಯನ್ ಲಾ ಏನು ಮಾಡಿದ್ವಿ? ಇಲ್ಲಿ ರೂಲ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ, ಗೊತ್ತಾಯ್ತೀವಿ. ಅಲ್ಲಿ ಬೂಲಿಯನ್ ಲಾಸ್ ಇತ್ತು ನೋಡೋದು, ಅದು ನಾವೇನ್ ಮಾಡಿವಿ? ಇಲ್ಲಿ ರೂಲ್ ಕೆಮ್ಯಾಪ್ ರೂಲ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ, ಗೊತ್ತಾಯ್ತು. ಡಿಸಿಮಿಲರ್ ಆರ್ ಚೇಂಜ್ ವ್ಯಾಲ್ಯೂ ಆರ್ ನಾಟ್ ಕನ್ಸಿಡರ್ಡ್. ಡಿಸಿಮಿಲರ್ ವ್ಯಾಲ್ಯೂ ತಗೋಬಾರ್ದು, ಕಾಮನ್ ಇದ್ದು ತಗೋಬೇಕು. ಕಾಮನ್ ಇದ್ದು ಯಾಕೆ ತಗೋಬೇಕು ಹೇಳವಿ? ಎ ಇತ್ತು ಕಾಮನ್, ಈ ಕಡೆ ಬಿ ಕಾಮನ್ ಇತ್ತು. ಎ ಡಾಟ್ ಎ ಏನಾಗುತ್ತಾ? ಏನೇ ಆಗ್ತದ, ಹೌದಾ? ಎ ಪ್ಲಸ್ ಎ ಏನಾಗುತ್ತಾ? ಏನೇ ಆಗ್ತದೆ, ಸೇಮ್ ವ್ಯಾಲ್ಯೂ ತಗೋಂತ ಹೇಳ್ತಾನೆ. ಅದೇ ಡಿಸಿಮಿಲರ್ ವ್ಯಾಲ್ಯೂ ಇತ್ತಂದ್ರೆ ಎ ಪ್ಲಸ್ ಎ ಡ್ಯಾಶ್ ಏನಾಗುತ್ತಾ? 1 ಆಗುತ್ತಾ, ಹೌದಾ? ಎ ಡಾಟ್ ಎ ಡ್ಯಾಶ್ ಏನಾಗುತ್ತಾ? 1 ಆಗುತ್ತೆ, ಹೌದಿಲ್ಲ? ಎ ಪ್ಲಸ್ ಇದೇನಾಯ್ತು? ಎ ಪ್ಲಸ್ ಎ ಡ್ಯಾಶ್ 1 ಆಯ್ತು. ಸಾರಿ, ಗೊತ್ತಾಯ್ತವೆ ಯಾಕೆ ಇದು ರೂಲ್ಸ್ ಮಾಡಿದ್ವಿ. ಕೆಮ್ಯಾಪ್ ಏನ್ ಮಾಡಿದವು? ಕೆಮ್ಯಾಪ್ ರೂಲ್ಸ್ ಕಮ್ಸ್ ಫ್ರಮ್ ವೇರ್? ಎಲ್ಲಿಂದ ಬಂದವು? ಕೆಮ್ಯಾಪ್ ರೂಲ್ಸ್ ಆರ್ ರೂಲ್ ಆರ್ ಕೇಮ್ ಫ್ರಮ್ ಅವರ್ ಬೂಲಿಯನ್ ಲಾಸ್. ಅವು ಕೆಮ್ಯಾಪ್ ರೂಲ್ ಆಗಿ ಕನ್ವರ್ಟ್ ಮಾಡ್ಕೊಂಡಿವಿ. ಇಲ್ಲ ಇದೇನವ ಇವೆಲ್ಲ ಬೂಲಿಯನ್ ಲಾಸ್ ಅದಾವ, ಇವೆಲ್ಲ ಬೂಲಿಯನ್ ಟರ್ಮ್ಸ್ ಅವಿಲ್ಲ. ಇವೇ ನಾವೇನ್ ಮಾಡಿವಿ? ಕೆಮ್ಯಾಪ್ ರೂಲ್ಸ್ ಆಗಿ ಮಾಡಿದ್ವಿ. ಎಲ್ಲಿ ಡಿಸಿಮಿಲರ್ ವ್ಯಾಲ್ಯೂ ಇರ್ತಾ ಅಲ್ಲಿ ತಗೋಬೇಡ್ರಿ, ಕನ್ಸಿಡರ್ ಮಾಡಿ. ಯಾವ್ದು ಕಾನ್ಸ್ಟೆಂಟ್ ಇರ್ತದೆ ತಗೋಬೇಕು ಅಂತ ಹೇಳ್ಬೇಕು ಅಷ್ಟೇ, ಗೊತ್ತಾಯ್ತವೆ. ನೆಕ್ಸ್ಟ್ ಇಸ್ ಆನ್ಸರ್ ಇಸ್ ವಾಟ್ ಇರ್ದ? ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ಆನ್ಸರ್, ಗೊತ್ತಾಯ್ತಾ? ನೆಕ್ಸ್ಟ್ ತೋಮ, ನೆಕ್ಸ್ಟ್ ಯಾವ್ದು ತೊಗೊಂಡು ಹೇಳು? ಯಾವ್ದು ತೊಗೊಂಡು ಫಾಸ್ಟಾಗಿ ಹೇಳಿದ್ರೆ ಈಗ ಗೊತ್ತಾಯ್ತಲ್ಲ, ಫಾಸ್ಟಾಗಿ ಸಾಲ್ವ್ ಮಾಡೋದು. ನೆಕ್ಸ್ಟ್ ಯಾವ್ದು ತೊಗೊಂಡು ಹೇಳು? ಯಾವ್ದು ತೊಗೊಂಡೆ? ಮತ್ತೊಂದು ಇನ್ನೊಂದು ಕೆಳಗೆ ಒಂದದ ತೊಗೊಂಡು. ಎ ಪ್ಲಸ್ ಎ ಬಿ, ಎ ಪ್ಲಸ್ ಎ ಬಿ ತೊಗೊಂಡಿದ್ದು. ಎಫ್ ಇಕ್ವಲ್ಸ್ ಟು ಎ ಪ್ಲಸ್ ಎ ಬಿ. ಇದು ಆನ್ಸರ್ ಏನು ಬರ್ಬೇಕು ಹೇಳವಿ? ಬಿನೇ ಬರ್ಬೇಕು. ಹೆಂಗೆ ಹೇಳು? ಏನೇ ಬರ್ಬೇಕು, ಹೆಂಗೆ ಹೇಳು? ಇದು ಎ ಪ್ಲಸ್ ಎ ಬಿ ಏನಾಗ್ತದ? ಇದ್ರ ಕಾಮನ್ ತಗೋ, ಎ ಕಾಮನ್ ತೊಗೊಂಡು 1 ಪ್ಲಸ್ ಬಿ ಬಂತು. ಆನ್ಸರ್ ಏನದು? 1 ಪ್ಲಸ್ ಬಿ ಇಸ್ ವಾಟ್? 1. 1 ಪ್ಲಸ್ ಬಿ ಇಸ್ ವಾಟ್? 1 ಓನ್ಲಿ. ಅದು ಎ ಡಾಟ್ 1 ಏನಾಗ್ತದ? ಎಕ್ಸ್ ಡಾಟ್ 1 ಏನು? ಎಕ್ಸ್ ಅಲ್ಲ, ಎ ಡಾಟ್ 1 ಏನಾಗ್ತದೆ? ಏನೇ. ಆನ್ಸರ್ ಏನೇ ಬರ್ಬೇಕು, ಹೌದಾ? ಅವ ಏನು ಕೇಳಿದ್ರೆ ಕೆ ಮ್ಯಾಪ್ದಾಗ ಸಾಲ್ವ್ ಮಾಡಂತಾನ. ಕೆ ಮ್ಯಾಪ್ದಾಗ ಸಾಲ್ವ್ ಮಾಡಂತಾನ. ಕೆ ಮ್ಯಾಪ್ ಹೆಂಗೆ ಆಗ್ತೀವಲ್ಲ? ಎಫ್ ಇಕ್ವಲ್ಸ್ ಟು ಎ ಪ್ಲಸ್ ಎ ಬಿ. ಇದು ಮಿಸ್ಸಿಂಗ್ ವೇರಿಯಬಲ್ ಅದ ಇಲ್ಲ ಒಂದು. ಇದು ಕ್ಯಾನೋನಿಕಲ್ ಅದ, ನಾನ್ ಕ್ಯಾನೋನಿಕಲ್ ಅದ? ನಾನ್ ಕ್ಯಾನೋನಿಕಲ್. ಯಾಕಂದ್ರೆ ಇಲ್ಲಿ 2 ಮೀನ್ ಟರ್ಮ್ಸ್ ಅವ, ಇದ್ರಾಗ ಬಿ ಮಿಸ್ಸಿಂಗ್ ಅದ. ಸೊ ದ ಮಿಸ್ಸಿಂಗ್ ವೇರಿಯಬಲ್ ಕ್ಯಾನ್ ಬಿ ರಿಪ್ಲೇಸ್ ಎ ಡಾಟ್ 1 ಪ್ಲಸ್ ಆಫ್ ಎ ಬಿ. 1 ಕ್ಯಾನ್ ಬಿ ರಿಟರ್ನ್ ಎಸ್ ವಾಟ್ ಇಸ್ ಬಿ ಪ್ಲಸ್ ಬಿ ಡ್ಯಾಶ್ ಏನಾಗುತ್ತೆ? 1 ಅಲ್ಲ, ಬಿ ಪ್ಲಸ್ ಬಿ ಡ್ಯಾಶ್ ಏನಾಯ್ತು? 1 ಆಯ್ತಲ್ಲ. ಎ ಇಂಟು ಬಿ ಪ್ಲಸ್ ಬಿ ಡ್ಯಾಶ್ ಪ್ಲಸ್ ಎ ಬಿ ಬರ್ಕೋಬಿ. ಎ ಬಿ ಪ್ಲಸ್ ಎ ಬಿ ಡ್ಯಾಶ್ ಪ್ಲಸ್ ಎ ಬಿ. ಇವೆರಡು ಕಾಮನ್ ತಗೋಬೋದಾ? ಹೌದಾ? ಎ ಬಿ ಪ್ಲಸ್ ಎ ಬಿ ಡ್ಯಾಶ್, ಹೌದಾ? ಎ ಬಿ ಏನಾಗ್ತದೆ? ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತಾ? ಎಕ್ಸ್ ಆಗ್ತಿಲ್ಲ. ಅದ್ರ ಸಲಕ್ಕೆ ಯು ಅಪ್ಲೈ ದಿಸ್ ರೂಲ್ ಹಿಯರ್. ಎ ಬಿ ಪ್ಲಸ್ ಎ ಬಿ ಡ್ಯಾಶ್, ಹೌದಾ? ಇವೆರಡು ಏನಾಗ್ತದೆ? 1 1, ಇದು 1 0, ಹೌದಾ? ಹೌದಲ್ಲ? ದಿಸ್ ಇಸ್ ಟು ಬಿ ಟ್ರೀಟೆಡ್ as 2, ದಿಸ್ ಇಸ್ ಟು ಬಿ ಟ್ರೀಟೆಡ್ as 3, ದಿಸ್ ಇಸ್ ಟು ಬಿ ಟ್ರೀಟೆಡ್ as what? 2. ಇದು M3, ಇದು M2. ಇದು ಸಮೇಷನ್ ಫಾರ್ಮ್ನೇ ಬರಿಬೇಕು ಇದು, ಯಾಕಂದ್ರೆ ಸಮ್ ಆಫ್ ಪ್ರಾಡಕ್ಟ್ಸ್ POS ಅದ. ಸಮ್ ಆಫ್ ಪ್ರಾಡಕ್ಟ್ಸ್ ಇದೇನು ಬರ್ತೀವಿ? M2 ಹೇಳ್ರಿ ಕಾಮ M3, ಹೌದಲ್ಲ? ಹಿಂಗೆ ಬರ್ತಿಲ್ಲ, ಹೌದಾ? ಸಮೇಷನ್ ಆಫ್ M2 ಕಾಮ ಇದು ಎಮ್ ಹೊರಗೆ ತಗೋ. ಸಮೇಷನ್ ಆಫ್ ಎಮ್ ಹೊರಗೆ ತೆಗೆದ 2, 3. ಗೊತ್ತಾಯ್ತವಿ ಹೆಂಗೆ ಬರಿಬೇಕಂತ? ಗೊತ್ತಾಯ್ತು? I hope you all following this one. Okay, then solve this one with what here the 2 variables K map here.
ದಿಸ್ ಈ ಕಡೆ ಎ ತೋತಿ, ಈ ಕಡೆ ಬಿ ತೋತಿ. ಇದು 0 1, ಇದು 0 1 ಹೌದಾ. ಇದು ಬಿ ಡ್ಯಾಶ್ ಬಿ, ಇದು ಎ ಡ್ಯಾಶ್ ಎ. 0 1 2 3 ವೇರಿಯಬಲ್ಸ್ ಹಾಕ್ರಿ, ಮೀನ್ ಟರ್ಮ್ಸ್ ಹಾಕ್ರಿ ಗ್ರೂಪ್ನಾಗ. ಕೆಮ್ಯಾಪ್ನಾಗ ಪೂಜಾ ಬರ್ತದ ಮಾಡ್ಲಕ್ಕ. ಈ ಕೆಮ್ಯಾಪ್ನಾಗ ಏನು ಬಂದು ತಿಳಿಲಿಲ್ಲ ಅಂದ್ರೆ ಕೇಳ್ಬೇಕು, ಸುಮ್ಮನೆ ಮುಂದಕ್ಕೆ ಹೋಗ್ಬೇಡ. ತಿಳ್ತಿದ? 2 3 ಅದ. 2ನಾಗ ಏನಬೇಕು 1 ಹಾಕ್ಬೇಕು, 3ದಾಗ 1 ಹಾಕ್ಬೇಕು. ಇದು 0, ಇದು 0 ಹೌದಾ. ಇದು ಏನು ಮಾಡ್ತೀವಿ, ಗ್ರೂಪ್ ಮಾಡೋಣ. ಇವೆರಡು ಡಯಾಗ್ನಲಿ ಬರಲಿಲ್ಲ, ಇವೆರಡು ಸಲ ಗ್ರೂಪ್ ಮಾಡೋಣ. ಇದೊಂದು ಗ್ರೂಪ್, ಇದೊಂದು ಗ್ರೂಪ್ ಮಾಡ್ಬೇಕು ಹೌದಾ. ಮಾಡ್ಬೋದಾ? ನೆಕ್ಸ್ಟ್ ಯು ಕಮ್ ಟು ದಿಸ್ ಒನ್. ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ರೋಸ್? ಓನ್ಲಿ 1 row. That's what A. This group belongs to how many columns? Only 1 row. This is what B dash. ಹೌದಾ. This row belongs to how many rows? Only 1 row. That's what A dash. This group belongs to how many rows? Only B. That's what here the A, B dash plus A dash B. This is what you are getting. Is it right or wrong? ರಾಂಗ್ ಹಾಕಿನ. ಯಾಕಂದ್ರೆ ಇಲ್ಲಿ ಬೇರೆ ಹಾಕಿನ 2 3 ಹಾಕಿದಿತ್ತು ನಾನು ನೆನಪಿನ 1 2 ಹಾಕಿನಿ. ರಾಂಗ್ ಅದ ನಾನು ರಾಂಗ್ ಮಾಡೀನಿ. ಹೆಂಗೆ ಮಾಡೀನಿ ಹೇಳ? 2 3 ಹಾಕಿಬಿಟ್ಟು ನಾನು 1 2 ಹಾಕಿನ ಹೌದಾ. ಇದು 2 ಮತ್ತು 3 ಅದ. 2 3 ಹಾಕಿಬೇಕಲ್ಲ. 2 ಅಂದ್ರೆ ಇಲ್ಲದ 0 1 2 3. 2 ಅಂದ್ರೆ ಯಾವುದು? ಇದಾ. 3 ಅಂದ್ರೆ ಇದಾ. ಇದು 0 0. ಓನ್ಲಿ ದ grouping is only 1 group is possible here. Next is this group belongs to only 1 row. That's what A Pooja. Next this group belongs to how many rows? Column, 2 columns. Either B plus B dash ಏನು ಆಗ್ತದೆ? 1 ಆಗ್ತದೆ. Dot 1. This what A. Answer is what A. ಅಲ್ಲಿ ರಾಂಗ್ ಮಾಡಿದ್ದೀವಲ್ಲ, ಉಲ್ಟಾ ಹಾಕೊಂಡಿದ್ದೀವಿ. ಹಿಂಗೆ ಕನ್ಫ್ಯೂಸ್ ಆಯ್ತು. ಹಿಂಗೆ ಆಯ್ತು ನಿಮಗೆ ಎಕ್ಸಾಮ್ನಾಗ. ಕೇರ್ಫುಲ್ಲಾಗಿ ಮಾಡು. ನೀ ಕರೆಕ್ಟ್ ಮಾಡಿದವಾ, ಕೇರ್ಫುಲ್ಲಾಗಿ ಮಾಡ್ಬೇಕಂತ ಹೇಳಿದೆ. ನೆಕ್ಸ್ಟ್ ಎಕ್ಸಾಂಪಲ್ ತಗೊಮ್ಮ. ಎಲ್ಲಿದೆ ಡಸ್ಟ್ ಕೊಡಿ. ಇದು ತೆಗೆದಿದ್ದು ಗೊತ್ತಾಯ್ತಲ್ಲ ಹೆಂಗೆ ಮಾಡ್ಬೇಕಂತ. ಈ ಸಣ್ಣ ಮಾಡಕ್ಕೆ ಬಂದ್ರೆ ಏನಾಗುತ್ತೆ ನಿಮ್ಗೆ, ಯು ಕ್ಯಾನ್ ಸಾಲ್ವ್ ವಿತ್ ದ 2 ವೇರಿಯಬಲ್ಸ್. 3 ವೇರಿಯಬಲ್ಸ್ ಈಸಿಯಾಗಿ ಮಾಡೋಣ. ಈಗ 3 ವೇರಿಯಬಲ್ಸ್ ನೀವೇ ಮಾಡ್ತೀರಿ ಈಗ. ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳಂದಿ. ಓಕೆ 3 ವೇರಿಯಬಲ್ಸ್ ಅದ. ನೆಕ್ಸ್ಟ್ ಎಕ್ಸಾಂಪಲ್ 3 ವೇರಿಯಬಲ್ಸ್ ಅದ. ಪೂಜಾ ತಿಳಿಲಿಲ್ಲ ಸುಮ್ ಕೂಡ್ಬೇಡ, ಕೇಳ್ಬೇಕು. ಲಾಸ್ಟ್ ಇಯರ್ ಪೂಜಾ ಅಂತಿದ್ದಳು ಆಕೆ. ಎಷ್ಟು ಬೋಲ್ಡ್ ಇದ್ದಾಳೆ ಅಂದ್ರೆ ನಾಳೆ ಎಕ್ಸಾಮ್ ಕೇರ್ಲಕ್ಕಾಗಿನೂ ನನ್ನ ಕೈಲಿ ಕೇಳಿಸ್ಕೊಂಡು ಹೋಗ್ಯಾಳ ಅಂತ. ಪೂಜಾ 5th ಸೆಮ್ನಾಗ ಅದಾಳ ನೋಡಿ ಆಲ್ರೆಡಿ. ಪೂಜಾ ಪಾಟೀಲ್ ಅಂತ. ನಾಳೆ ಎಕ್ಸಾಮ್ ಅದ. ನಾಳೆ ಎಕ್ಸಾಮ್ ಅದ. ಫ್ಲಿಪ್ ಫ್ಲಾಪ್ ಹೇಳ್ರಿ ಸರ್. ಅವ್ರಿಗೆ ಹೇಳಿದ್ ನನಗೆ ಹೇಳಿಲ್ಲ, ನೀವು ಹೇಳ್ರಿ ಸರ್ ಅಂತ ಕೇಳಿ ಅಂತ ಪೂಜಾ ಇದ್ದು ಆಕೆ. ಓಕೆ 1 ನಿಮಿಷ ಕೊಡ್ತೀನಿ. F equals to ಥರ್ಡ್ ಒನ್ ಏನದ? F equals to A dash C plus A dash B plus A B dash A B dash C plus B C. ಹೌದಾ. ಮಾಡೋಣ. ಇದೇನದ? SOP ಫಾರ್ಮ್. ಇಲ್ಲೇನದ? ಕ್ಯಾನೋನಿಕಲ್ ಅದ, ನಾನ್ ಕ್ಯಾನೋನಿಕಲ್ ಅದ? ಫಸ್ಟ್ ನೀವು ಐಡೆಂಟಿಫೈ ಮಾಡ್ಬೇಕು. ನಾನ್ ಕ್ಯಾನೋನಿಕಲ್ ಯಾಕೆ? ಮಿಸ್ಸಿಂಗ್ ವೇರಿಯಬಲ್ಸ್. A dash C ಅದ, ಇಲ್ಲಿ B ಇಲ್ಲ, ಇಲ್ಲಿ C ಇಲ್ಲ, ಇಲ್ಲಿ C ಇಲ್ಲ. ಕ್ಯಾನೋನಿಕಲ್ ಒಂದು ವೇರಿಯಬಲ್ ಮಿಸ್ ಇತ್ತಂತೆ ಆ ಟರ್ಮ್, ಅದು ನಾನ್ ಕ್ಯಾನೋನಿಕಲ್. ಗೊತ್ತಾಯ್ತೇವಿ. ಇದು ಯಾವ್ದು ಫಸ್ಟ್ ನೋಡ್ಬೇಕು. ಕೊಟ್ಟ ತಕ್ಷಣ ಈಕ್ವೇಶನ್ ಏನದ? SOP ಅದ, POS ಅದ. ಅದು ಚೆಕ್ ಮಾಡಿ. ಇದು SOP ಅದ, POS ಅದ. SOP ಎಸ್ ಅಂದ್ರೆ ಸಮ್ ಆಫ್ ಪ್ರಾಡಕ್ಟ್ಸ್. ಈ ಪ್ರಾಡಕ್ಟ್ ಅದ ಅಂದ್ರೆ ಇದು SOP ಅದ. ನೆಕ್ಸ್ಟ್ ಇದು ಕ್ಯಾನೋನಿಕಲ್, ನಾನ್ ಕ್ಯಾನೋನಿಕಲ್. ನೆಕ್ಸ್ಟ್ ಐಡೆಂಟಿಫೈ ಮಾಡಿ. ಕ್ಯಾನೋನಿಕಲ್, ನಾನ್ ಕ್ಯಾನೋನಿಕಲ್ ಯಾವ ಮಿಸ್ಸಿಂಗ್ ಟರ್ಮ್ಸ್ ಯಾವ್ದು ಐಡೆಂಟಿಫೈ ಮಾಡ್ಬೇಕು ನೀವು. ಮಿಸ್ಸಿಂಗ್ ಟರ್ಮ್ಸ್ ಇಲ್ಲಿ ಯಾವ್ದು ಮಿಸ್ ಯಾವ್ದದ? ಇಲ್ಲಿ B ಅದ. ಇಲ್ಲಿ ಅದು ಮಿಸ್ಸಿಂಗ್ ಹೌದಿಲ್ಲ. ಇಲ್ಲಿ C ಅದ, ಇಲ್ಲಿ ಎಲ್ಲಾನು ಅದಾವ. ಎಲ್ಲಿ ಬೇಕು ಇಲ್ಲಿ A ಮಿಸ್ಸಿಂಗ್ ಅದ. ಸೊ ದಟ್ ಐ ಕ್ಯಾನ್ ಆಲ್ಸೋ ರೈಟ್ ದಿಸ್ ಒನ್ ಟು ಬಿ ವಾಟ್ ಇರ್ ದ A dash C dot 1 plus A dash B dot 1. ಡಾಟ್ 1 ಯಾಕೆ ಬರಿತೀನಿ ಹೇಳು? ಅದು ತಗೋಸಲಾಗಿ A B dash C dash plus B C. ಗೊತ್ತಾಯ್ತೇವಿ. A ಡಾಟ್ 1 ಅಂದ್ರೆ ಏನು? ಮಿಸ್ಸಿಂಗ್ ವೇರಿಯಬಲ್ ಏನದ? B plus B dash is what? 1 ಓನ್ಲಿ. ಗೊತ್ತಾಯ್ತೇವಿ. X plus X dash ಏನಾಗ್ತದ? X plus X dash 1 ಆಗ್ತದ. ಹಂಗೆ B plus B dash 1. ಇದು 1 ಇದ್ದಲ್ಲಿ ಏನು ಬರಬೇಕವಿ? A dash C. ಇದು ಮಲ್ಟಿಪ್ಲೈ ವಿತ್ 1 is what? ನಥಿಂಗ್ ಮೀನಿಂಗ್. ಸೇಮ್ ಮೀನಿಂಗ್ ಕೊಡ್ತದಲ್ಲ. ಅದಕ್ಕೆ ಲೆಕ್ಕ we can write this one is to be what is the B plus B dash plus A dash B plus ಇಲ್ಲೇನು ಬರಬೇಕು? A dash B. ಇಲ್ಲಿ ಮಿಸ್ಸಿಂಗ್ ವೇರಿಯಬಲ್ ಏನದ? C plus C dash plus ಮೂರವ 3 ಬರಿಬೇಕು. B dash C dash plus B C. ಇಲ್ಲಿ ಏನದ ಮಿಸ್ಸಿಂಗ್ ವೇರಿಯಬಲ್? A ಇದ್ದಲ್ಲಿ A plus A dash ಬರ್ಕೊಂಡ್ರಿ.
ಗೊತ್ತಾಯ್ತವಿ. ಇದು ಮಲ್ಟಿಪ್ಲೈ ಮಾಡ್ಕೊರಿ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ರಿ, ಮಲ್ಟಿಪ್ಲೈ ಮಾಡ್ರಿ. ಇಲ್ಲಂತ ಎ ಸಿ ಡ್ಯಾಶ್ ಎ ಬಿ ಎ ಡ್ಯಾಶ್ ಬಿ ಸಿ, ಹೌದಾ? ಗೊತ್ತಾಯ್ತಾ? ಇದು ಮಲ್ಟಿಪ್ಲೈ ಮಾಡ್ರಿ. ಇದು ಮತ್ತೆ 2 ಸಲ ಎ ಡ್ಯಾಶ್ ಬಿ ಡ್ಯಾಶ್ ಸಿ, ಗೊತ್ತಾಯ್ತವಿ. ನೆಕ್ಸ್ಟ್ ಇದು ಬರ್ರಿ ಎ ಡ್ಯಾಶ್ ಬಿ ಸಿ, ಇದು 2 ಸಲ ಮಲ್ಟಿಪ್ಲೈ ಮಾಡು ಇದನ್ನು. ನೆಕ್ಸ್ಟ್ ಎ ಡ್ಯಾಶ್ ಬಿ ಸಿ ಡ್ಯಾಶ್, ಗೊತ್ತಾಯ್ತು? ನೆಕ್ಸ್ಟ್ ಹೆಂಗಿತ್ತು ಹಂಗೆ ಇಟ್ಕೋರಿ. ಎ ಬಿ ಡ್ಯಾಶ್ ಸಿ ಡ್ಯಾಶ್ ಹಂಗಿತ್ತು ಹಂಗೆ ಇಟ್ಕೋರಿ. ನೆಕ್ಸ್ಟ್ ಯಾವುದು? ಎ ಬಿ ಸಿ, ಇದು ಮಲ್ಟಿಪ್ಲೈ ಮಾಡಿ 2 ಟೈಮ್ಸ್ ಇದನ್ನು. ಎ ಬಿ ಸಿ ಪ್ಲಸ್ ಎ ಡ್ಯಾಶ್ ಬಿ ಸಿ. ನೆಕ್ಸ್ಟ್ ಐಡೆಂಟಿಫೈ ದ ಡೂಪ್ಲಿಕೇಟ್ ಟರ್ಮ್ಸ್. ಯಾರು ಎಷ್ಟು ಟರ್ಮ್ಸ್ ಅದಾವ? 1 ಆಯಿತು, 1 2 3 4 5 6 7 ಟರ್ಮ್ಸ್ ಅವ, ಹೌದಾ? ಇದು ಡೂಪ್ಲಿಕೇಟ್ ಟರ್ಮ್ಸ್ ಯಾವ್ದು ಚೆಕ್ ಮಾಡ್ಬೇಕ್ರಿ. ಸೇಮ್ ಇತ್ತಂದ್ರೆ ಎ ಡಾಟ್ ಎ ಪ್ಲಸ್ ಎ ಡ್ಯಾಶ್ ಎ ಪ್ಲಸ್ ಎ ಏನಾಗುತ್ತಾ? ಎ ಪ್ಲಸ್ ಎ ಏನಾಗುತ್ತಾ? 1 ಆಗುತ್ತಾ, ಹೌದಾ? ಈ ಡೂಪ್ಲಿಕೇಟ್ ಐಟಮ್ಸ್ ಕಂಡುಹಿಡಿದ್ರೆ ಟರ್ಮ್ಸ್ ಯಾವ ಎಲ್ಲದ ಹಿಂಗೆ ಕಂಡುಹಿಡಿಯಕ್ಕೆ ನಿಮ್ಗೆ ಕಷ್ಟ ಆಗುತ್ತಾ? ಹಿಂಗೆ ಕಂಡುಹಿಡ್ಲಕ್ಕೆ ನಿಮ್ಗೆ ಕಷ್ಟ ಆಗ್ತದಿಲ್ಲ, ಗೊತ್ತಾಗಲ್ಲ. ಅದ್ರಸ್ಲಕ್ಕೆ ಏನು ಮಾಡ್ರಿ, ಒಬ್ರು ಒಂದೊಂದ್ಸಲ ನೀವು ಓನಾಗಿ ನೀವು ಹೆಂಗಾದ್ರೂ ಸಾಲ್ವ್ ಮಾಡ್ಬೇಕು. ಯು ಶುಡ್ ಹ್ಯಾವ್ ಟು ಸಾಲ್ವ್ ಇಟ್ ಅಷ್ಟೇ. ಹೆಂಗೆ ಬರಿಬೇಕು ಕೇಳವಿ? ಇದೇನಾಗುತ್ತಾ? 1 0 0 0 0 1 0 1 1 0 1 0, ಇದು 1 0 0. ಇದು ಪ್ಲಸ್ ಇತ್ತಂದ್ರೆ ನೀವು ಅರ್ಥ ಆಗುತ್ತಾ? ಪ್ಲಸ್ ಇದ್ರೆ ಪ್ರಾಡಕ್ಟ್ ಆಫ್ ಸಮ್ ಆಫ್ ಪ್ರಾಡಕ್ಟ್ಸ್. ಇದು ಎ ಡ್ಯಾಶ್ ಇದ್ರ ಸಾರಿ ನಾ ಪೂಜೆ ತೊಗೊಂಡಿನ. ಎ ಡ್ಯಾಶ್ ಇದ್ರೆ ಏನು ತೊಗೋಬೇಕು? 0 ತೊಗೋಬೇಕು. ಬಿ ಇದ್ರೆ ಕಾಂಪ್ಲಿಮೆಂಟ್ ಇತ್ತಂದ್ರೆ 0 ತೊಗೋಬೇಕು. ಅನ್ಕಾಂಪ್ಲಿಮೆಂಟ್ ಇದ್ರೆ 1 ತೊಗೋಬೇಕು. ಹಂಗೆ 1 1, ಇದು 0 0 1, ಇದು 0 1 1, ಹೌದಾ? ಹೌದಲ್ಲ? ಇದು 0 1 0, ಇದು 1 0 0, ಇದು 1 1, ಇದು 0 1 1, ಹೌದಾ? ರೈಟಾ? ನೆಕ್ಸ್ಟ್ ಐಡೆಂಟಿಫೈ. ಇದು ಒಂದದ, ಇದು ಒಂದದ, ಇಲ್ಲೊಂದದ. 3 ಟರ್ಮ್ಸ್ ಸೇಮ್ ಅದಾವ, ಹೌದಾ? ಇದೇನದ? M3, ಇದು M1, ಇದು M3, ಇದು M2, M4, ಇದು M7, ಇದು M3, ಹೌದಾ? ಇಲ್ಲೇನದಾವ? 3 ಸೇಮ್ ಅದಾವ, ಹೌದಾ? ಯಾವ್ದಾರು ಒಂದು ತೊಗೋಬೋದು, ಹೌದಲ್ಲ? ಹೌದಲ್ಲ? ಯಾಕೆ ತೊಗೋಬೇಕು ಹೇಳ್ರಿ? ಎ ಪ್ಲಸ್ ಎ ಏನಾಗುತ್ತಾ? ಏನಾಗುತ್ತಿಲ್ಲ, ಹೌದಲ್ರಿ? ಹಾಂ, M1 ಪ್ಲಸ್ ನೆಕ್ಸ್ಟ್ ಬರ್ಕೋರಿ, ಪ್ಲಸ್ ಫಾರ್ಮ್ನಾಗ ಬರ್ಕೋರಿ. M1 ಪ್ಲಸ್ ನೆಕ್ಸ್ಟ್ M1 ಪ್ಲಸ್ ಬರೀರಿ. ಇದೇನಾಗ್ತದೆ? M1 ನೆಕ್ಸ್ಟ್ M2 ಬರೀರಿ. M2 ಪ್ಲಸ್ ನೆಕ್ಸ್ಟ್ ಏನು? M3 ಅದನು, M3 ಬರೀರಿ. ನೆಕ್ಸ್ಟ್ M4 ಬರೀರಿ. ನೆಕ್ಸ್ಟ್ M7 ಬರೀರಿ, ಹೌದಾ? ಕರೆಕ್ಟ್ ಅದಲ್ಲ ಮೇಡಮ್ ಅವರೇ? ಎಷ್ಟು ಸಮ್, ಇವೆಲ್ಲ ಸಮ್ ಇದ್ದಕ್ಕೆ ನಾವೇನು ತೆಗಿತೀನಿ? ಒಂದೇ ಮಾಡ್ಕೊರಿ, ಸಮ್ಮೇಷನ್ ಮಾಡ್ಕೊರಿ. ಸಮ್ ತೆಗೀರಿ. ಸಮ್ ತೆಗೆದಾಗ ಏನಾಗ್ತದೆ? M1 M2 M3 M4 M7. ನೆಕ್ಸ್ಟ್ ಏನದವಿ? ಸಮ್ಮೇಷನ್ ಆಫ್ 1 2 3 4 7. ಗೊತ್ತಾಯ್ತವಿ? ಗೊತ್ತಾಯ್ತಾ? ಹೆಂಗೆ ಮಾಡ್ಬೇಕು? ಹೆಂಗೆ ನಾವು ಬರ್ತಿದ್ವಿ ಸಮೇಷನ್? ಹೆಂಗೆ ಬರ್ತಿದ್ವಿ? ಇಲ್ಲಿಂದ ಈ ಸಮೇಷನ್ ಇಲ್ಲಿ ಬಂದು ಈ ನಂಬರ್ಸ್ ಹೆಂಗೆ ಬರ್ತಂತ ಗೊತ್ತಾಯ್ತಾ? ಗೊತ್ತಾಯ್ತವಿ? ಈ ಸಮ್ ಇದು ಪ್ಲಸ್ ಇದ್ದಲ್ಲಿ ಪ್ಲಸ್ ಹಾಕೋರಿ ಎಲ್ಲ ಫಸ್ಟ್ ಎಮ್ಗಳು. ಆಮೇಲೆ ಈ ಸಮೇಷನ್ ತೆಗೆಸಲಾಗಿ ಈ ಸಮೇಷನ್ ಇದು ಪ್ಲಸ್ ಸಿಂಬಲ್ ತೆಗೆಸಲಾಗಿ ಸಮೇಷನ್ ತೊಗೊಂಡಿನಿ, ಸಮೇಷನ್ ಸಿಂಬಲ್. ಆಮೇಲೆ ಸಮೇಷನ್ ಇವು ಎಮ್ಗಳು ತೆಗಿಬೇಕಾದ್ರೆ ಎಮ್ ಹೊರಗೆ ತೆಗೆದು ಮೇಲೆ ಒಳಗೆ ನ್ಯೂಮರಿಕಲ್ ನಂಬರ್ಸ್ ಹಾಕಿನ. ಗೊತ್ತಾಯ್ತವಿ? ಇವೆಲ್ಲ ಏನು ಬಂದವ? ಮೇನ್ ಟರ್ಮ್ಸ್. ದೀಸ್ ಆರ್ ವಾಟ್ ಇರ್ ದ ಮೇನ್ ಟರ್ಮ್ಸ್. Okay, then we got the minimum number of terms. Okay, the mean terms. Next is simplification with what here the K-map. Next is what? Simplification with the K-map. Nee ready kageda. Next, solve madama. What is the 2 to the power? How many variables are there? 1 2 3. Howda? 3 variables andre enu togobekavi Pooja? 2 to the power of 3 numbers is how much? 8 cells K-map ಬೇಕು. 8 cells K-map ಅಂದ್ರೆ ಹಾರಿಜೆಂಟಲ್ ತಗೋ, ನೀವು ವರ್ಟಿಕಲ್ ತಗೋಬಹುದು. ಯಾವ್ದ್ರ? ಹಾರಿಜೆಂಟಲ್ ಪ್ರಾಕ್ಟೀಸ್ ಮಾಡಿ ಅವಲ್ಲ. ಇದು ತೊಗೊಂಡವಿ, ಇದು 4 ಆಯ್ತು, ಇದು 8 ಆಯ್ತು. ಇಲ್ಲಿ ಏನು ಮಾಡ್ತಾರೆ? 3 ವೇರಿಯಬಲ್ಸ್. ಒಂದು ರೋ ಸೈಡ್ ತಗೋ. ದಿಸ್ K-map is divided in 2. ಒಂದು ರೋ ಸೈಡ್, ಇದು ಕಾಲಮ್ ಸೈಡ್. ಎ, ಇದು ಬಿ ಸಿ. ನೆಕ್ಸ್ಟ್
ಇಂಡೆಕ್ಸಿಂಗ್ ಆಫ್ ಸೆಲ್ಸ್. ಫಸ್ಟ್ ಇಂಡೆಕ್ಸಿಂಗ್ ಬೇಡ, ಇದು ಮಾಡ್ಕೊ ವ್ಯಾಲ್ಯೂಸ್ ಹಾಕು. ಎ ಕ್ಯಾನ್ ಯಾವ್ದು 2 ವ್ಯಾಲ್ಯೂಸ್ ಯಾವ್ಯಾವು 0 or 1, 0 or 1. ಇದು ಎ ಕ್ಯಾನ್ ಆಲ್ಸೋ ರಿಟರ್ನ್ ಆಸ್ ದಿ ಎ ಡ್ಯಾಶ್, ಇದು ಎ. ನೆಕ್ಸ್ಟ್ this consecutive cells, whatever the cells where they have the on the column side can be written as 0 0 0 1 1 1 1 0 1 1. ಇಲ್ಲಿ ಏನದ ರೂಲ್ ಏನದ, ಒಂದು ಕಾಮನ್ ಇರಬೇಕು, ಒಂದು ಕಾಮನ್ ಅದ, ಒಂದು ಚೇಂಜ್ ಆಗಬೇಕು. ರೂಲ್ ಅದಲ್ಲ ನಮ್ಮ KMAP ಒಂದು ಕಾಮನ್ ಇರಬೇಕು, ಒಂದು ಚೇಂಜ್. ಇಲ್ಲಿ ನೋಡ್ರಿ ಯಾವ್ದು ಕಾಮನ್ ಅದ, ಯಾವ್ದು ಕಾಮನ್ ಇಲ್ಲ. ಇದನ್ನು ಚೇಂಜ್ ಆಗ್ತದ, ಇದನ್ನು ಚೇಂಜ್ ಆಗುತ್ತೆ, ಇದನ್ನು ಚೇಂಜ್ ಆಗುತ್ತೆ, ಇದನ್ನು ಚೇಂಜ್ ಆಗುತ್ತೆ. ದಿಸ್ ಇಸ್ ನಾಟ್ ದ ವೇ. ಅದಕ್ಕೆ ಏನ್ ಮಾಡ್ಬೇಕು, ಇದೇನು ಗ್ರೇ ಕೋಡಿಂಗ್ ಹೋಗ್ಬೇಕು. ಇದೇನತ್ತ 0 0 0 1 1 1 1 0. ಇದು ಕಾಮನ್ ಅದ, ಕಾಮನ್ ಇದು ಯಾವ್ದು ಇದ್ರಾಗ 1 ಕಾಮನ್ ಅದ, ಇದು 0, ಇದು 0 ಇದು ಚೇಂಜ್ ಆಗುತ್ತೆ, ಹೌದಾ. ನೆಕ್ಸ್ಟ್ ಇದು 1 ಇದ್ರಾಗ ಯಾವ್ದು ಕಾಮನ್ ಅದ, ಇದು 1 ಕಾಮನ್ ಅದ, ಇದು ಮಾತ್ರ 1 ಇದ್ದು 0 ಆಗುತ್ತೆ. ದಿಸ್ ಇಸ್ ರೈಟ್ ವೇ. ದಿಸ್ ಇಸ್ ವಾಟ್ ಯು ಕಾಲ್ಸ್ ದಿ ಗ್ರೇ ಕೋಡಿಂಗ್. ಗೊತ್ತೈತವಿ ಯಾಕೆ ತೋತೀವಿ ಅಂತ. ನೆಕ್ಸ್ಟ್ ಬಾ, ಇದು 0 0 0 1 1 1 1 0 ಗೊತ್ತೈತವಿ. ಇದು ಬಿ ಡ್ಯಾಶ್ ಸಿ ಡ್ಯಾಶ್, ಇದು ಬಿ ಡ್ಯಾಶ್ ಸಿ, ಇದು ಬಿ ಸಿ, ಇದು ಬಿ ಸಿ ಡ್ಯಾಶ್ ಗೊತ್ತೈತವಿ. ನೆಕ್ಸ್ಟ್ ಇಂಡೆಕ್ಸಿಂಗ್ ಆಫ್ ದಿ ಸೆಲ್ಸ್ ಹೆಂಗೆ ಮಾಡ್ತೇಳು ಮಾಡ್ರಿ. ಇಂಡೆಕ್ಸಿಂಗ್ ಆಫ್ ದಿ ಸೆಲ್ಸ್ ಮಾಡೋವಿ. ಹೆಂಗೆ ಇಂಡೆಕ್ಸ್ ಮಾಡ್ತೀಯ ಪೂಜಾ, ಹೆಂಗೆ ಇಂಡೆಕ್ಸ್ ಕೊಡ್ತಿದ್ರು 0 1 2 3 ಹೆಂಗೆ ಕೊಡ್ತೇಳು ಒಂದು ಲೆಕ್ಕದಾಗ ಹೇಳಂದ್ರೆ ನಿಂಗೆ ನೆನ್ಪಿಟ್ಕೋದು. ಇದು 0 ಅನ್ನು, ಇದು 1 ಅನ್ನು. ನೆಕ್ಸ್ಟ್ ಥರ್ಡ್ ರೋ ಬಿಡು, ಥರ್ಡ್ ಕಾಲಮ್ ಬಿಡು. ಇದು 2 ಅನ್ನು, ಇದು 3 ಅನ್ನು ಬಟ್ಟೆ. ನೆಕ್ಸ್ಟ್ ಇಲ್ಲಿ ಬಾ, ಇಲ್ಲಿ ಏನು ಬರೀತಿ 4, ಇದು ಇದೇನು ಬಿಡಬೇಕು 5, ಇದು ಬಿಡ್ಬೇಕಾ 6 7 ಗೊತ್ತೇವಿ. ಹಿಂಗೆ ಇದು ಯಾಕೆ ಹಿಂಗೆ ಬರೀತಾರ, 0 × 0 0 ಏನಾಗ್ತದ ಗೊತ್ತಲ್ಲ, ಇದು ಹೆಂಗತ್ತ ಇದು ಗೊತ್ತಿಲ್ಲ. 0 × 0 0 0 ಆಗ್ತದ, 0 × 0 0 1 0 1 1 ಆಗ್ತದ, 0 × 1 1 ಏನಾಗ್ತದ, 0 1 1 ಏನಾಗ್ತದ 3 ಆಗ್ತದ. ಅದಕ್ಕೆ ಇಲ್ಲಿ 3 ಬರ್ತೀನಿ ನಾವು ಗೊತ್ತಾಯ್ತವಿ ಯಾಕಂತ. ದಿಸ್ ಇಸ್ ವಾಟ್ ವಿ ಕಾಲ್ ದಿ ಇಂಡೆಕ್ಸಿಂಗ್ ಆಫ್ ದ ಸೆಲ್. ಸಿಮಿಲರ್ಲಿ ವಿ ಕ್ಯಾನ್ ಆಲ್ಸೋ ರೈಟ್. ನೆಕ್ಸ್ಟ್ ಮೀನ್ ಟರ್ಮ್ಸ್ ಯಾವ್ಯಾವ, ಆ ಸ್ಕ್ವೇರ್ಸ್ ಮೀನ್ ಟರ್ಮ್ಸ್ ಹಾಕ್ರಿ. 1 ಹಾಕ್ಬೇಕು. ನೀವು ಮಾಡಿದೇನು ಮಾಡಿಲ್ಲ. ನೆಕ್ಸ್ಟ್ ಇಲ್ಲೇನ ನಾವು ಯಾವ್ದು 1 2 3 4 5 ಅವ. ಒಂದೆಲ್ಲದ ಒಂದೇನದ ಸ್ಕ್ವೇರ್, ಯಾವ್ದು ಸ್ಕ್ವೇರ್ನಾಗ ಇವೇನೋ ಮೀನ್ ಟರ್ಮ್ಸ್ ಅಲ್ಲೆಲ್ಲ ಸ್ಕ್ವೇರ್ನಾಗ 1 ಹಾಕ್ರಿ, ಉಳಿದ ಕಡೆಗೆ 0 ಹಾಕ್ರಿ. ಇಲ್ಲಿ 1 ಇದ್ದಲ್ಲಿ 1 ಸೆಕೆಂಡ್ ಸೆಲ್ನಾಗ 1. ಓಕೆ. ನೆಕ್ಸ್ಟ್ ಇಸ್ ವಾಟ್ ಥರ್ಡ್ ಸೆಲ್ಲಾಗ ಏನವಿ 1 ಇಲ್ಲವಿ. ಇಲ್ಲಿ ಕರೆಕ್ಟ್. ನೆಕ್ಸ್ಟ್ ಮಲ್ಕೊಂಡಿದ್ರೆ 4 ಇದ್ದಲ್ಲಿ 1 ಹಾಕಿ, 7 ಇದ್ದಲ್ಲಿ 1 ಹಾಕಿ. ನೆಕ್ಸ್ಟ್ ಸ್ಟಾರ್ಟ್ ಸಿಂಪ್ಲಿಫೈ. ಗ್ರೂಪಿಂಗ್ ಹೆಂಗೆ ಚೆಕ್ ಮಾಡ್ಬೇಕು ಫಸ್ಟ್, ಹೆಂಗೆ ಚೆಕ್ ಮಾಡ್ಬೇಕು ಕೇಳು. 2 to the power of n how much, 2 to the power of 3 8 ಅದನ್ನು ಚೆಕ್ ಮಾಡ್ಬೇಕು. 8 ಇಲ್ಲ. ನೆಕ್ಸ್ಟ್ 4 ಇರ್ತದೇನು ಇಲ್ಲ, ಹೌದಾ. 2 ಅದ, 2 ಪೇರ್ ಇಸ್ ಪಾಸಿಬಲ್. ನನ್ನ ಪೇರ್ ಹೆಂಗೆ ಮಾಡ್ತೀಳು, ಹಿಂಗೆ ಮಾಡಮ್ಮ, ಹೆಂಗೆ ಮಾಡಮ್ಮ, ಹಿಂಗೆ ಮಾಡಮ್ಮ ಡನ್. ನೆಕ್ಸ್ಟ್ ಇದು ಒಂದೇ ಉಳಿತಲ್ಲ, ಹೆಂಗೆ ಮಾಡಮ್ಮ, ಇದು ಹಿಂಗೆ ಮಾಡಮ್ಮ. ಇದೊಂದು ಕಾರ್ನರ್ ಬರಲ್ಲ, ಹಿಂಗೆ ಬರಲ್ಲ, ಕಾರ್ನರ್ ಬರಲ್ಲ. ಎರಡು ಕಾರ್ನರ್ ಸೇಮ್ ಇರ್ಬೇಕು, ಡಯಾಗ್ನಲಿ ಆಗ್ತಾವ. ಇಲ್ಲಂದ್ರೆ ಅದಕ್ಕೆ ಏನು ಮಾಡ್ತೀವಿ, ಇದು ಹಿಂಗೆ ಮಾಡಮ್ಮವಿ. ಮೂರದು ಮಾಡಮ್ಮ, ಮಾಡೋದು ಬರಲ್ಲ. ಯಾಕೆ ಬರಲ್ಲ, ಅದು ಈಗ ಇಷ್ಟದಾಗ ಇರ್ಬೇಕು ಗ್ರೂಪಿಂಗ್ ಗೊತ್ತೈತವಿ. ನೆಕ್ಸ್ಟ್ ಇದು ಲೆಫ್ಟ್ ಇತ್ ವಾಟ್ 1, ಇದಕ್ಕೆ ಏನು ಮಾಡ್ಬೇಕವಿ, ಇದೊಂದು ಮಾಡ್ಬೇಕು ಗ್ರೂಪ್ ಪೇರ್. ಐ ಲೆಫ್ಟ್ ಇತ್ ವಾಟ್ ಓನ್ಲಿ 1 ಸಿಂಗಲ್. ಓಕೆ, ಸಿಂಗಲ್ ಮುಂದೆ ಮಾಡ್ಬೋದಲ್ಲ, ಮಾಡ್ಬೋದಾ, ಮಾಡ್ಬೋದು. ಈಗ ಪಾಸಿಬಿಲಿಟಿ ಇಲ್ಲ, ಎಲ್ಲಿ ತೊಗೊಳಕ್ಕೂ ಪಾಸಿಬಿಲಿಟಿ ಇಲ್ಲ. ಅದ್ರ ಸಲಕ್ಕೆ ಇದು ಸಿಂಗಲ್ ಗ್ರೂಪಿಂಗ್ ಮಾಡಿ. ಸ್ಟಾರ್ಟ್ ಸಿಂಪ್ಲಿಫೈ ದಟ್ ಒನ್, ಸಿಂಪ್ಲಿಫೈ ಮಾಡ್ರಿ. ನೆಕ್ಸ್ಟ್ ರೋ ಕಾಲಮ್ ತೊಗೋಬೇಕು. ಫಸ್ಟ್ ಗ್ರೂಪ್ ಯಾವ್ದು ತೊಗೊತಿರ್ತವ್ರಿ, ಕಾಮನ್ ಇದ್ದು ತೊಗೋಬೇಕು. ಎಲ್ಲಿ ನೋಡವೆ ಪೂಜಾ, ನಿನ್ಗೆ ಇನ್ನೂ ತಿಳಿದಿಲ್ಲ ಹೌದಾ. ಇದು ಯಾವ್ದು ತೊಗೊಂಬವಿ, ಇದು ತೊಗೊಂಬ ಫಸ್ಟ್, ಇದು ತಗೋ. ಈ ಗ್ರೂಪಿಂಗ್ ಅಲ್ಲಿ ಬರ್ತದಿಲ್ಲ. ಈಗ ನೆಕ್ಸ್ಟ್ ಗ್ರೂಪಿಂಗ್ ಗೊತ್ತಿಲ್ಲ. ಈಗ ಸಿಂಪ್ಲಿಫೈ ಮಾಡೋದು ನಿಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ, ಹೌದಾ. ಈ ಸಿಂಪ್ಲಿಫೈ ಮಾಡಿ ಈಗ ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ರೋಸ್. ಫಸ್ಟ್ ರೋ ಚೆಕ್ ಮಾಡ್ಕೋಬೇಕು, ಓನ್ಲಿ 1 ರೋ. ಇದು ಏನು 1 ರೋ ಕಾನ್ಸ್ಟಂಟ್ ಅದು, ಇಲ್ಲೇನು ಚೇಂಜಸ್ ಇಲ್ಲ. ಇದು ಹೆಂಗಿತ್ತು ಹಂಗೆ ಇಟ್ಬಿಡು, ಎ ಡ್ಯಾಶ್ ಗೊತ್ತಾ. ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ರೋಸ್, ಇದು ಚೆಕ್ ಮಾಡಿ. ಇವು ಎರಡರದಾಗ ಅದಲ್ಲ ಇದು ದಿಸ್ ಗ್ರೂಪ್ ಬಿಲಾಂಗ್ಸ್ ಹೌ ಮೆನಿ ರೋಸ್ ಕಾಲಮ್ಸ್. ಇವೆರಡು ಕಾಲಮ್ದಾಗ ಅದಲ್ಲ. ಇದರ ಕಾಮನ್ ಯಾವ್ದದ, ಬಿ ಕಾಮನ್ ಅದ. ಬಿ ಕಾಮನ್ ಇದ್ದು ಬರ್ಕೊಂಡ್ಬಿಡು ಅಷ್ಟೇ. ಯಾವ್ದು ಕಾಮನ್ ಇರುತ್ತೆ ಅದು ತೊಗೊಂಡ್ಬಿಡು, ಗೊತ್ತಾಯ್ತು. ಯಾಕೆ ಕಾಮನ್ ಇರೋದು ಯಾಕೆ ಬಿಡ್ತೀವಿ ಹೇಳು. ಸಿ ಪ್ಲಸ್ ಸಿ ಡ್ಯಾಶ್ ಇಸ್ ವಾಟ್, ಸಿ ಪ್ಲಸ್ ಸಿ ಡ್ಯಾಶ್ ಇಸ್ ವಾಟ್ ಹೌ ಮಚ್ 1 ಅದಕ್ಕೆ ಬಿಡ್ಬೇಕು.
ಬೇಕಾಗಿಲ್ಲ. ಇದು ಬಿ ಪ್ಲಸ್ ಬಿ ಇಸ್ ಹೌ ಮಚ್ ಬಿ, ಅದಕ್ಕೆ ಬಿ ತೊಗೊಂಡಿವಿ, ಗೊತ್ತಾಯ್ತಾ? ಇದು ಸಿ ಇದು ಸಿ ಪ್ಲಸ್ ಸಿ ಡ್ಯಾಶ್ ಒನ್ ಅಂತ ಅರ್ಥ, ಒನ್ ಅದು ಉಪಯೋಗಿಲ್ಲ, ತೊಗೊಬೇಡ್ರಿ ಅಂತ ಅರ್ಥ. ರೂಲ್ ಮಾಡಿ, ಅದೇ ಕೆ ಮ್ಯಾಪ್ ರೂಲ್ ಮಾಡಿ, ಗೊತ್ತಾಯ್ತವಿ? ಇದು ನೆಕ್ಸ್ಟ್ ಬಾವಿ ಇದಕ್ಕೆ ಮಾಡ್ತೀವಿ. ಇದು ಹೇಳ ಆನ್ಸರ್. ಈ ಗ್ರೂಪ್, ದಿಸ್ ಗ್ರೂಪ್ ಬಿಲಾಂಗ್ಸ್ ಹೌ ಮೆನಿ ರೋಸ್? ಓನ್ಲಿ ಒನ್ ರೋ. ಏನದು ವ್ಯಾಲ್ಯೂ? ಎ ಡ್ಯಾಶ್. ಹೇಳ್ಬೇಕು ಪೂಜಾ, ಪಟ್ನೆ ಹೇಳು. ದಿಸ್ ಗ್ರೂಪ್ ಬಿಲಾಂಗ್ಸ್ ಹೌ ಮೆನಿ ಕಾಲಮ್ಸ್? 2 ಕಾಲಮ್ಸ್. ಇದ್ರಾಗ ಯಾವ್ದು ಕಾಮನ್? ಸಿ ಕಾಮನ್ ಅದ. ಬಿ ಚೇಂಜ್ ಆಗ್ಲತ್ತದ. ಬಿ ಪ್ಲಸ್ ಬಿ ಡ್ಯಾಶ್ ಏನಾಗುತ್ತ? ಒಂದೇ ಆಗ್ತದಿಲ್ಲ ಅದು. ಬಿ ಪ್ಲಸ್ ಬಿ ಡ್ಯಾಶ್ ಏನಾಗುತ್ತಾ? ಒಂದೇ ಆಗ್ತಲ್ಲ. ಬಿ ಪ್ಲಸ್ ಬಿ ಡ್ಯಾಶ್ ಏನಾಗ್ತದ? ಒನ್ ಆಗ್ತದ. ಅದು ತಗೋಬೇಡ. ಇಲ್ಲೇನು ಸಿ ಕಾಮನ್ ಅದ. ಸಿ ಇಸ್ ನಾಟ್ ಚೇಂಜಿಂಗ್ ಇಟ್ಸ್ ಸ್ಟೇಟ್. ಸಿ ಪ್ಲಸ್ ಸಿ ಏನಾಗುತ್ತಾ? ಸೀನ್ ಆಗ್ತಿಲ್ಲ, ಅದಕ್ಕೆ ಸಿ ತಗೋಬೇಕು, ಗೊತ್ತಾಯ್ತು? ಯಾಕೆ ತಗೋಬೇಕಂತ ಇದೆಲ್ಲ ಲೆಕ್ಕ ಹಾಕಬೇಡ್ರಿ ನೀನು, ನೆನ್ಪಿಟ್ಕೋಬೇಕು ತಲೆಯಾಗ. ಸಿಂಪ್ಲಿಫಿಕೇಶನ್ ಮಾಡಿಸಲಿ ನಾವು ಕೆ ಮ್ಯಾಪ್ ಬಂದಿವಿ. ನೀ ಅಲ್ಲಿ ಹೆಂಗ ಲಾಸ್ ಅಪ್ಲೈ ಮಾಡ್ಕೊಂಡು ವಿಚಾರ ಮಾಡಿ ಮಾಡೋದಿಲ್ಲ. ಟಕ್ ಅಂತ ಕಾಮನ್ ಇದು ತಗೋಬೇಕು. ಇದು ಕಾಮನ್ ಇದ್ದು ಯಾವ್ದು? ಸಿ ಕಾಮನ್ ಅದ. ಬಿ ಬಗ್ಗೆ ವಿಚಾರ ಮಾಡಬೇಡ, ಕಾಮನ್ ಇದ್ದು ಅಷ್ಟು ಇಟ್ಕೊಂಡ್ಬಿಡು. ನೆಕ್ಸ್ಟ್ ಇಲ್ಲಿ ಬಾ. ನೆಕ್ಸ್ಟ್ ಹೇಳಿ ಈಗ. ದಿಸ್ ಗ್ರೂಪ್ ಹೌ ಮೆನಿ ರೋಸ್? 2 ರೋಸ್. ಇದ್ರಾಗ ವೇರಿಯೇಬಲ್ ಏನು ಚೇಂಜ್ ಆಗ್ಲತ್ತಲ್ಲ. ಈ ಜೀರೋದಲ್ಲಿ ಎ, ಇಲ್ಲಿ ಏನತ್ತ? 1 ಅನ್ನತ್ತದ. ತಗೋಬೇಡಿದು. ಎ ಪ್ಲಸ್ ಎ ಡ್ಯಾಶ್ ಏನಾಗುತ್ತಾ? ಎ ಪ್ಲಸ್ ಎ ಡ್ಯಾಶ್ ಏನಾಗುತ್ತಾ? 1 ಆಯ್ತು. ತಗೋಬೇಡ ಅಂತ ಅರ್ಥ. ತಗೋಬೇಡ ಅಂದ್ರೆ ಅರ್ಥ ಏನು? 1 ಬರ್ಕೋ. ಗೊತ್ತಾಯ್ತು? ನಾ ಯಾಕೆ ಬರ್ತೀನಿ 1 ಅಂತ ಗೊತ್ತಾಯ್ತು ಈಗ. ಎಲ್ಲ ಕಡೆಗೆ 1 ಬರ್ತೀನಿ. ನೆಕ್ಸ್ಟ್ ಬಾ. ಈಗ ದಿಸ್ ಗ್ರೂಪ್ ಬಿಲಾಂಗ್ಸ್ ಹೌ ಮೆನಿ ಕಾಲಮ್ಸ್? ಓನ್ಲಿ 1 ಕಾಲಮ್. ವಿಚ್ ಆರ್ ದೋಸ್? ಬಿ ಸಿ. ಎರಡೂ ಅದಕ್ಕೆ ಅದು ಬಿ ಸಿ ಬರ್ಕೊಂಡ್ಬಿಡು. 1 ಪ್ಲಸ್ ಬಿ ಸಿ ಇಸ್ ವಾಟ್? ಬಿ ಸಿ ಓನ್ಲಿ. ಫೈನಲ್ ಆನ್ಸರ್ ಇಸ್ ವಾಟ್? ಎಫ್ ಎ ಕಾಮ ಬಿ ಕಾಮ ಸಿ ಇಸ್ ವಾಟ್? ಎ ಸಿ ಪ್ಲಸ್ ಬಿ ಸಿ ಪ್ಲಸ್ ಎ ಡ್ಯಾಶ್ ಸಿ. ಓಕೆ, ಮತ್ತೆ ಎ ಡ್ಯಾಶ್ ಬಿ. ದಿಸ್ ಇಸ್ ದ ಫೈನಲ್ ಆನ್ಸರ್. ಗೊತ್ತಾಯ್ತವಿ ಹೆಂಗೆ ಬರ್ತದಂತ? ಇಲ್ಲಿ ಇನ್ನೊಂದು ಬಿಟ್ಟಿವಲ್ಲ, ಇಲ್ಲೊಂದು ಬಿಟ್ಟಿವಿ ನೋಡು. ಐ ಶುಡ್ ಸಿಂಪ್ಲಿಫೈ ದಿಸ್ ಒನ್ ಆಲ್ಸೋ. ಇದೇನತ್ತ? ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ರೋಸ್? ಓನ್ಲಿ 1. ದಟ್ಸ್ ವಾಟ್ ವ್ಯಾಲ್ಯೂ ಪೂಜಾ? ಏನದು ವ್ಯಾಲ್ಯೂ? ಎ ಅಷ್ಟೇ. ಎ ಡಾಟ್. ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ಕಾಲಮ್ಸ್? ಓನ್ಲಿ 1 ಕಾಲಮ್. ವಾಟ್ ಇಸ್ ದ ವ್ಯಾಲ್ಯೂ? ಬಿ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್. ತಗೋಬೇಕು. ಯಾಕೆ? ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ರೋಸ್? ಓನ್ಲಿ 1 ರೋ. ದಟ್ ಇಸ್ ಎ. ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ಕಾಲಮ್ಸ್? ಓನ್ಲಿ 1 ಕಾಲಮ್. ದಟ್ ಇಸ್ ವಾಟ್ ಇಸ್ ದ ವ್ಯಾಲ್ಯೂ? ಬಿ ಡ್ಯಾಶ್ ಸಿ ಡ್ಯಾಶ್ ಅದ. ಬಿ ಡ್ಯಾಶ್ ಸಿ ಡ್ಯಾಶ್ ತಗೋಲೇಬೇಕು. ಒಂದೇ ಎರಡರಾಗಿತ್ತಂದ್ರೆ ಕಾಮನ್ ತಗೋಬೇಕು, ಗೊತ್ತಾಯ್ತು? ಒಂದೇ ಆದ್ಮೇಲೆ ಸೇಮ್ ಇದಕ್ಕಿದ್ದಂಗೆ ಇಡ್ಬೇಕು. ಒಂದೇ ಅದಂದ್ರೆ ಹೆಂಗದ ವ್ಯಾಲ್ಯೂ ಇದು ಅದು ಅಷ್ಟೇ ಇಡ್ಬೇಕು. ಒಂದು ಎರಡರಾಗಿತ್ತು, ಎರಡು ಕಾಮನ್ ತಗೋಬೇಕು. ಯಾಕೆ ಕಾಮನ್ ತಗೋಬೇಕು ಅಂತ ಹೇಳಿದ್ನಲ್ಲ. ಸಿ ಪ್ಲಸ್ ಸಿ ಇಸ್ ವಾಟ್? ಸಿ. ಬಿ ಪ್ಲಸ್ ಬಿ ಡ್ಯಾಶ್ ಏನತ್ತ? 1 ಆಗುತ್ತೆ. ಯಾಕೆ? ಕಾಮನ್, ಗೊತ್ತಾಯ್ತು? ಇಲ್ಲೇನು ತೋತಿ? ನೆಕ್ಸ್ಟ್ ಪ್ಲಸ್ ಎ ಬಿ ಡ್ಯಾಶ್ ಸಿ ಡ್ಯಾಶ್. ಗೊತ್ತಾಯ್ತೇವಿ? ದಿಸ್ ಇಸ್ ದ ಆನ್ಸರ್ ಯಾರು? ವಾಟ್ ಇಟ್? ನೆಕ್ಸ್ಟ್ ಏನು? ನೀರೇಡಿಕೆ ನನಗೆ ಇದು ಮುಗಿಸ್ಬಿಡಂತ. ಮೇಡಮ್ ಫಾಸ್ಟ್ ಮುಗಿತಾವೆ. ನೆಕ್ಸ್ಟ್ ಯಾವ ಹೇಳು ಪೂಜಾ? ನೀನು ಹೇಳ್ಬೇಕು ಆನ್ಸರ್ ಈಗ. ಇದು ತೆಗೆದು ಮುಗಿತಾ? ಇದು ಬರ್ಕೊಂಡ್ರೆ ಪೂಜಾ? ಬರ್ಕೊಂಡಿಲ್ಲ ಬಿ? ಬರ್ಕೊಂಡಿಲ್ಲ? ಅಲ್ಲಿ ನೋಡಿ ಬರ್ಕೊಂಡಿದ್ದಿ? ಆಯ್ತು. ಕ್ವಶನ್ ಬರ್ಕೊತೀಯ? ತೆಗೆದಿದ್ದು? ಓಕೆ, ಡನ್. ನೆಕ್ಸ್ಟ್ ಯಾವುದು ಅಮ್ಮ? ಹೇಳಮ್ಮ ಒಂದು ಕ್ವಶನ್. ಒಂದು ಹೇಳು, ಯಾವ್ದಾರು ಒಂದು ಹೇಳು. ಫಾಸ್ಟಾಗಿ ಮಾಡ್ತಾರಲ್ಲ, ಚೆಕ್ ಮಾಡ್ತೀನಿ ನಾನು. ಚೆಕ್ ಮಾಡೋಣ. ಡೈರೆಕ್ಟ್ ವ್ಯಾಲ್ಯೂಸ್ ಕೊಟ್ಟಾಗ ಏನು ಪ್ರಾಬ್ಲಮ್ ಇಲ್ಲ. ಅದು ಬೇಕು, ಅದು ಮೈಂಡ್ನಾಗ ಬರ್ಬೇಕು ನಿಮ್ಗೆ. ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟಾಗ ಡೈರೆಕ್ಟ್ ತಗೋಬೇಕು, ಅದ್ರದ್ದು ಬೇಕಾಗಿಲ್ಲ. ಈ ಥರ ಕೊಟ್ಟಾಗ ಸಿಂಪ್ಲಿಫೈ ಮಾಡ್ಕೋಬೇಕು. ಇಲ್ಲಿಗೆ ಬರ್ಲಕ್ಕೆ ಹೆಂಗೆ ಬರ್ತೀವಿ? ಡೈರೆಕ್ಟ್ ಕೊಟ್ಟಾಗ ಡೈರೆಕ್ಟ್ ಹಾಕೋ. ಗೊತ್ತೈತಲ್ಲ ಶ್ರೀರಕ್ಷಣೆ ಹೆಂಗಂತ? ಇಷ್ಟು ಗೊತ್ತಾಗಬೇಕು ಕೆಪಬಿಲಿಟಿ. ಆಯ್ತಾ? What is the f equals to given values? What is the f equals to summation of what is the m1, m3, m4, m7 ಡೈರೆಕ್ಟ್ ವ್ಯಾಲ್ಯೂಸ್ ಕೊಟ್ಟ ನಾವೇ, ಹೌದಿಲ್ಲ? ಇದೇನು ಮಾಡ್ತೀಗ? ಇಲ್ಲಿ ನೋಡು, ಸಮೇಷನ್ ಆಫ್ ಎಮ್ ಕಾಮನ್ ತೆಗಿ ಹೊರಗೆ. 1, 3, 4, 7. ಇದೆಷ್ಟು ವೇರಿಯಬಲ್ಸ್ ತೊಗೋಬೇಕಿಲ್ಲ ನಾವು? ದಿಸ್ ಗ್ರೂಪ್ ಬಿಲಾಂಗ್ಸ್ ಹೌ ಮೆನಿ? ಎಷ್ಟು ತೋತಿದೆ? 0 to 7 ಅದ. 2 to the power of 2 is how much? 4. This range is what here? The 0 to 3. Puja, Srirakshi load. 2 to the power of 3 is how much? 8. 8 belongs to 0 to 7. Adala.
0 to 7 comes under what? This range only. So that I can go with what is the 3 variables K map. 3 variables K map ಹಾಕ್ರಿ. ಹಾಕ್ ಪೂಜಾ ನೀನು ಒಬ್ಬಕ್ಕೆ ಮಾಡಿಸೋ ಓನಾಗಿ ಮಾಡಿ ಸ್ವಲ್ಪ. Okay, let us to consider the 3 variables as the A, B, C only. A to be taken as the row side, B, C on the column side. 0, 1. A can have the 2 values 0 or 1. ಇದು A dash, ಇದು A. B, C can have the 2 values as the grey coding ಬರೀರಿ 0, 0, 0, 1, 1, 1, 1, 0. ಇದೇನಂತ B dash, C dash, B dash. ಹೇಳಮ್ಮ. ನೆಕ್ಸ್ಟ್ ಇಂಡೆಕ್ಸಿಂಗ್ ಆಫ್ ದ ಸೆಲ್ಸ್. ಇಂಡೆಕ್ಸಿಂಗ್ ಆಫ್ ದ ಸೆಲ್ಸ್ ಮಾಡು ಪೂಜಾ, ಹೇಳ್ತೀಯಾ? ಇಂಡೆಕ್ಸಿಂಗ್ ಆಫ್ ದ ಸೆಲ್ಸ್ ಇಂಡೆಕ್ಸ್ ಮಾಡ್ತೀವಿ 0, 1, 2, 3, 4, 5. ಸ್ಕಿಪ್ ದಿಸ್ ಕಾಲಮ್ 6, 7. ಹೆಂಗೆ ಬರ್ತದೆ ಗೊತ್ತಲ್ಲ? ಮಲ್ಟಿಪ್ಲೈ ವಿತ್ ರೋ ವಿತ್ ಕಾಲಮ್, ರೋ ವಿತ್ ಕಾಲಮ್, ರೋ ವಿತ್ ಕಾಲಮ್, ರೋ ವಿತ್ ಕಾಲಮ್. ನೆಕ್ಸ್ಟ್ ದಿಸ್ ರೋ ವಿತ್ ಕಾಲಮ್, ದಿಸ್ ರೋ ವಿತ್ ಕಾಲಮ್. ಹತ್ತಿ ಕಟ್ಟಿ ಬತ್ತಿ ಕಟ್ಟಿ ಗೊತ್ತದು ಮಾಡೋದು ಹಂಗೆ. ನೆಕ್ಸ್ಟ್ ವಾಟ್ ಇಸ್ ದ ನೆಕ್ಸ್ಟ್ ವ್ಯಾಲ್ಯೂ ಹಾಕು. ಇಲ್ಲೇನು ಕೊಟ್ಟಾರ ಮೀನ್ ಟರ್ಮ್ಸ್ ಇದ್ರಾಗ ಸ್ಕ್ವೈರ್ಸ್. ಇದು ಏನು ಮಾಡ್ತೀವಿ? 1 ಇದ್ದ ಇಲ್ಲದೆ 1 ಇದ್ದಲ್ಲಿ 1 ಹಾಕು. 3 ಎಲ್ಲದ ಮೀನ್ ಟರ್ಮ್ಸ್. ಇದು ಸ್ಕ್ವೈರ್, ಈ ಸ್ಕ್ವೈರ್. ನೀವು 1 ಅನ್ನೋದು ನೀವು ಫಸ್ಟಿಗೆ 1 ಮಾಡಬೇಡ. ಇಲ್ಲಿ ಎಲ್ಲಿ ಇಂಡೆಕ್ಸ್ ಇರ್ತದ ಆ ಸೆಲ್ಲಿಗೆ ಮಾತ್ರ 1 ಹಾಕ್ಬೇಕವಿ, ಗೊತ್ತಾಯ್ತು? ಇದು 4 ಎಲ್ಲದವಿ ಇಲ್ಲದಲ್ಲ, ಇಲ್ಲಿ 1 ಹಾಕ್ಬೇಕು. 7 ಇದ್ದಲ್ಲಿ ಏನು ಹಾಕ್ಬೇಕು? 1 ಹಾಕ್ಬೇಕು. ನೆಕ್ಸ್ಟ್ ಸ್ಟಾರ್ಟ್ ಗ್ರೂಪಿಂಗ್. ರಿಮೈನಿಂಗ್ ಆಲ್ ವಾಟರ್ ದೋಸ್ ರಿಮೈನಿಂಗ್ ಆರ್ ನಾಟ್ 0. 0 ಹಾಕ್ಬೇಕು, ನೀವು ಹಾಕ್ಬೇಕು, ನಾನು ಹಾಕ್ಬೇಕು. ಓಕೆ, ನೆಕ್ಸ್ಟ್ ಇಸ್ ಗ್ರೂಪಿಂಗ್. ಅದೇ ಸೇಮ್ ಅದ, ಅದೇ ಸೇಮೇ ಅದ. ದಿಸ್ ವಾಟ ಓನ್ಲಿ 2, ದಿಸ್ ವಾಟ ಓನ್ಲಿ 2, ದಿಸ್ ಇಸ್ ಸಿಂಗಲ್ 1. ಸೇಮ್ ಆನ್ಸರ್, ಸೇಮ್ ಬಂತ? ಫಾರ್ಗೆಟಿಂಗ್ ಆರ್ ನಾಟ್ ಪೂಜಾ? ಬರ್ತದ? ಇನ್ನೂ ಗೊತ್ತಾಗಿಲ್ಲ. ಇದು ಇಲ್ಲಿ ತಕ್ಕ ಗೊತ್ತಾಗ್ಯದ? ಸ್ವಲ್ಪ ನೀರು, ಸ್ವಲ್ಪ ಉಸಿರು ಬಿಡು ಸ್ವಲ್ಪ. ಈಗ ಏನು ಮಾಡ್ತೀವಿ? ಯಾವ್ದು ತೊಗೊಂಬ ಇದ್ರಾಗ ಗ್ರೂಪ್ ಯಾವ್ದು ತೊಗೊಂಬ? ನೀನು ಹೇಳಿದ್ದು ತೊಗೊತೀನಿ. ಇದು ತೊಗೊಂಬ, ಇದು ತೊಗೊಂಬ, ಇದು ತೊಗೊಂಬ. ಇದು ಗ್ರೂಪ್ ಏನದ? ಈ ಗ್ರೂಪ್ ಎಷ್ಟು ನೆಳಗೆ ಕೊಡೋಕತ್ತದ? ನನ್ನಿಂತ ನೆಳ ಎಷ್ಟು ಹೋಗ್ತದ? ನಾನು ಹೈಟ್ ತಕ್ಕ ನೆಳ ಹೋಗ್ತದೆ. ಎಷ್ಟು ಸೆಲ್ಸಿಗೆ ಗ್ರೂಪ್ ಮಾಡಿದಿ? ಈ 2 ಸೆಲ್ಸಿಗೆ ಗ್ರೂಪ್ ಮಾಡಿಲ್ಲ. ಕಮ್ ಟು ರೋ ಸೈಡ್. ಈ ಗ್ರೂಪ್ ಬಿಲಾಂಗ್ಸ್ ಟು ಎಷ್ಟು ರೋಗೆ ಸಂಬಂಧಪಟ್ಟಿದ್ದದ? 1 ರೋ 2 ರೋಗೆ ಸಂಬಂಧಪಟ್ಟಿದ. ಇಲ್ಲಿ ಏನು ಮಾಡ್ತಿದ್ದಾವೆ? 2 ರೋ ಅಂದಮೇಲೆ ಏನು ಬರಿತೀವಿ ಹೇಳು? A ಪ್ಲಸ್ A ಡ್ಯಾಶ್ ಇಸ್ ವಾಟ್? 1. ಅದ್ರ ಸಲಕ ಇಲ್ಲಿ ವೇರಿಯಬಲ್ ಕೀಪ್ ಆನ್ ಚೇಂಜಿಂಗ್ ಅದ. ಇಲ್ಲಿ ವೇರಿಯಬಲ್ ಕಾಮನ್ ಅನ್ನೋದು ನೋಡ್ಲತ್ತಾನ, ಕಾಮನ್ ಇಲ್ಲ. A ಇದ್ದದೆ A ಡ್ಯಾಶ್ ಅಲ್ಲತ್ತ, ತೋಬೇಡ. ಅದಕ್ಕೆ ಏನು ಮಾಡ್ತಿ? 1 ಇಟ್ಕೋ. 1 ಯಾಕೆ ಬರಿತೀನ ಯಾವಾಗಲೂ ಗೊತ್ತಾಯ್ತಾ? 1 ಬರಿತೀನ. 1. ನೆಕ್ಸ್ಟ್ ಕಾಲಮ್ ಸೈಡ್ ಬಾ. ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ಕಾಲಮ್ಸ್? ಓನ್ಲಿ ಒಂದೇ ಕಾಲಮ್ ಅದ. ಇದ್ರಾಗ ಏನು ವ್ಯಾಲ್ಯೂ ಅದ? ಬಿ ಸಿ. ಇದ್ರಾಗ ಏನು ಕಾಮನ್ ತಗೋದಿಲ್ಲ, ಯಾಕೆ ಒಂದೇ ಅದ. 2 ಇದ್ದಾಗ ಕಾಮನ್ ತಗೋಬೇಕು. 1 ಇದ್ರೆ ಏನದ ಆ ಕಾಲಮ್ದು ಏನದ ಅದೇ ವ್ಯಾಲ್ಯೂಸ್ ಇಟ್ಕೊಂಡ್ಬಿಡು. ಬಿ ಸಿ, ಗೊತ್ತೈತಿ? ನೆಕ್ಸ್ಟ್ ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ರೋಸ್? ಹೆಂಗೆ ಒಂದೇ ರೋ ಆಗ್ತದಲ್ಲ ಇದು ಹಿಂಗೆ ಬಂದು ನೆಳ್ಳು ಯಾಕಡೆ ಹೊಡಿತದ? ಎಷ್ಟು ಅದ ನೆಳ್ಳು? ಇದು ಎಷ್ಟದ? ಎಷ್ಟು ಗ್ರೂಪ್ ಅದ? ಇದು ಒಂದು ಗ್ರೂಪ್ ಅದ. ಈ 2 ಸೇರಿ ಒಂದು ಗ್ರೂಪ್ ಆಗ್ಯದಿಲ್ಲ. ಹಿಂಗೆ ಬಾ, ಎಷ್ಟದ ಹಂಗೆ ಬಾ. ಈಗ ಈ ಮನುಷ್ಯ ಇಷ್ಟ ಅನ್ನತ್ತಿಡ್ಗ, ಇಷ್ಟು ಹತ್ರನ ಇವಂದು ಎಷ್ಟು ಹೈಟ್ ಅಂತ ಹೆಂಗೆ ಚೆಕ್ ಮಾಡ್ತೀವಿ? ಹೌದಲ್ಲ? ಹಂಗೆ ಹಿಂಗೆ ಬಾ. ಇದು ಎಷ್ಟು ರೋನಾಗ ಅದ? ಇದು ಈ ಕಾಲಮ್, ಈ ಗ್ರೂಪ್ ಓನ್ಲಿ 1 ರೋ. 1 ರೋ ದಟ್ ಇಸ್ ವಾಟ್ ಹ್ಯಾವಿಂಗ್ ದ ವಾಟ್ ವ್ಯಾಲ್ಯೂ? ಏನದ ವ್ಯಾಲ್ಯೂ ಇದ್ರದ್ದು? ಒಂದೇ ರೋ ಅದ. ಈ ಫಸ್ಟ್ ರೋದ್ ಏನದ? A ಡ್ಯಾಶ್ ಅದ, ಗೊತ್ತಾಯ್ತೀವಿ? ನೆಕ್ಸ್ಟ್ ಕಮ್ ಟು ಕಾಲಮ್ ಸೈಡ್. ಕಾಲಮ್ ಅದಾಗ 2 ಕಾಲಮ್. 2 ಕಾಲಮ್ ಇದ್ದಾಗ ಏನು ಮಾಡ್ಬೇಕು? ಕಾಮನ್ ಇದ್ದ ಅಷ್ಟೇ ತೊಗೋಬೇಕು. ಯಾಕಂತ ಗೊತ್ತದ? ಕಾಮನ್ ಏನದ? 2ದಾಗ ಕಾಮನ್ ಏನದ? ಇವೆರಡದ ಕಾಮನ್ ಯಾವ್ದದ? ಸಿ. ಯಾಕೆ ತೋತಿ ಸಿ? ಯಾಕೆ ತೋತಿವಳು? ಸಿ ಡಾಟ್ ಸಿ ಪ್ಲಸ್ ಸಿ ಏನಾಗುತ್ತಾ? ಸಿನೇ. ಬಿ ಪ್ಲಸ್ ಬಿ ಡ್ಯಾಶ್ ಏನಾಗುತ್ತಾ? 1 ಆಯ್ತು. ಅದಕ್ಕೆ ತಗೋಬೇಡ, ಇದು ತಗೋಬೇಡ ಅಂತ ಹೇಳ್ತೀನಿ ನಾ. ಕಾಮನ್ ಇದ್ದದ ಅಷ್ಟೇ ತಗೋ. ಕಾಮನ್ ಇದ್ದದ ಯಾಕೆ ತಗೋತಿ? ಅಷ್ಟೇ ತಗೋಬೇಕು. ಉಳಿದು ಬಿಡು ಅಂದ್ರೆ ಅರ್ಥ 1 ಬರಿಬೇಡ ಅಂತ ಬಿಡು. ಗೊತ್ತಾಯ್ತವಿ? ನೆಕ್ಸ್ಟ್ ಇಲ್ಲಿ ಬಾ. ಈಗ ಇದು ಹೇಳು. ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ರೋಸ್? ಓನ್ಲಿ 1 ರೋ. ದಟ್ಸ್ ವಾಟ್ ವ್ಯಾಲ್ಯೂ? A. Come to column side. This group belongs to how many columns? Only 1 column. What is the value? B dash? ಸಾಕು, ಎಷ್ಟು ಬಂದು ಸಾಕು. ನೀನೇ ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ವ್ಯಾಲ್ಯೂಸ್ ಎಲ್ಲ. ನೆಕ್ಸ್ಟ್ ಬರೀ ಈಗ ವ್ಯಾಲ್ಯೂಸ್ f of a, b, c equals to what?
ಬಿ ಸಿ ಪ್ಲಸ್ ಎ ಡ್ಯಾಶ್ ಬಿ ಡ್ಯಾಶ್ ಸಾರಿ ಎ ಬಿ ಡ್ಯಾಶ್ ಸಿ ಡ್ಯಾಶ್ ಆನ್ಸರ್ ಇಸ್ ವಾಟ್ ದಿಸ್ ಮಚ್ ಇನ್ನೊಂದು ಪ್ಲಸ್ ಎ ಡ್ಯಾಶ್ ಸಿ ದಿಸ್ ಇಸ್ ಆನ್ಸರ್ ಗೊತ್ತಾಯ್ತೇವೆ ಹೆಂಗಂತ ನೆಕ್ಸ್ಟ್ ಯಾವ್ದು ಬರೀದೆ ನೆಕ್ಸ್ಟ್ ಯಾವ್ದು ಮಾಡಿದೆ ನೆಕ್ಸ್ಟ್ ಇಸ್ ವಾಟ್ ಉಳಿತೇನು ಒಂದೇ ಉಳಿತಲ್ಲ ಮಾಡ್ತೀರಿ ನೀವು ಅದು ಹೆಂಗೆ ಅದೇನದ ಮಿಸ್ಸಿಂಗ್ ವೇರಿಯಬಲ್ ಅದ ಚೆಕ್ ಮಾಡ್ರಿ ತೆಗೆದಿದ್ದು ಗೊತ್ತಾಯ್ತು ಪೂಜಾ ಇಲ್ಲ ಗೊತ್ತಾಗಿಲ್ಲ ಕೇಳಬೇಕು ಈಗ ಗೊತ್ತಾಯ್ತು ಅಂತ ಅನ್ಕೋತೀನಿ ಸ್ಲೋ ಪಿಕಪ್ ಇದೆ ಗಾಡಿ ಫಸ್ಟಿಗೆ ಹಂಗೆ ಆಗ್ತದವಿ ಒಂದ್ಸಲ ಗೊತ್ತಾಯ್ತಲ್ಲ ನೀ ಯಾವುದಾದ್ರೂ ಸಾಲ್ವ್ ಮಾಡ್ತೀವಿ ಇನ್ನೂ 2 ತಿಂಗಳು ಬಿಟ್ಬೋದು ಎಕ್ಸಾಮ್ ಇನ್ನೂ 2 ತಿಂಗಳು ಇಂಟರ್ನಲ್ಗೆ ಸ್ಟೇಜ್ ಹೊಡ್ತೀನಿ ಓಕೆ ಇದೇನದವಿ ನೆಕ್ಸ್ಟ್ ಎಕ್ಸಾಂಪಲ್ 5th ಎಕ್ಸಾಂಪಲ್ ಏನದ ಎಕ್ಸ್ ಡ್ಯಾಶ್ ವೈ ಪ್ಲಸ್ ವೈ ಜೆಡ್ ಡ್ಯಾಶ್ ಇಕ್ವಲ್ಸ್ ಟು ಎಫ್ ಅದ ಎಫ್ ಇಕ್ವಲ್ಸ್ ಟು ವಾಟ್ ಇದ ಎಕ್ಸ್ ವೈ ಜೆಡ್ ಇಕ್ವಲ್ಸ್ ಟು ಈ ಮಿಸ್ಸಿಂಗ್ ವೇರಿಯಬಲ್ ಅವ ಇಲ್ಲ ಕ್ಯಾನೋನಿಕಲ್ ನಾನ್ ಕ್ಯಾನೋನಿಕಲ್ ಅದ ಪೂಜಾ ಕ್ಯಾನೋನಿಕಲ್ ನಾನ್ ಕ್ಯಾನೋನಿಕಲ್ ಅದ ಹೆಂಗದ ಮಿಸ್ಸಿಂಗ್ ವೇರಿಯಬಲ್ಸ್ ಇಲ್ಲಿ ಎಕ್ಸ್ ವೈ ಅದ ಇಲ್ಲಿ ಜೆಡ್ ಇಲ್ಲ ಇದು ವೈ ಜೆಡ್ ಅದ ಇಲ್ಲಿ ಎಕ್ಸ್ ಇಲ್ಲ ಅದು ಬರ್ಕೋಬೇಕಲ್ಲ ಎಕ್ಸ್ ಡ್ಯಾಶ್ ವೈ ಪ್ಲಸ್ ವೈ ಜೆಡ್ ಡ್ಯಾಶ್ ಇದೇನು ಬರ್ತಿ ಎಕ್ಸ್ ಡ್ಯಾಶ್ ವೈ ಡಾಟ್ 1 ಯಾಕೆ ಬರಿತೀನಿ ಹೇಳು ಮಿಸ್ಸಿಂಗ್ ವೇರಿಯಬಲ್ ಬರೆಸಲಾಗಿ ಡಾಟ್ 1 ಇದು ಡಾಟ್ 1 ಓಕೆ ಇದೇನದ ಮಿಸ್ಸಿಂಗ್ ವೇರಿಯಬಲ್ ಏನದ ಜೆಡ್ ಅದಿಲ್ಲ ಎಕ್ಸ್ ಡ್ಯಾಶ್ ವೈ ಜೆಡ್ ಪ್ಲಸ್ ಜೆಡ್ ಡ್ಯಾಶ್ ಪ್ಲಸ್ ವೈ ಜೆಡ್ ಡ್ಯಾಶ್ ಇದೇನದ ಮಿಸ್ಸಿಂಗ್ ವೇರಿಯಬಲ್ ಎಕ್ಸ್ ಅದ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ವಾಸ್ ವಾಟ್ ಎಕ್ಸ್ ಪ್ಲಸ್ ಏನು ಎಕ್ಸ್ ಡ್ಯಾಶ್ ಗೊತ್ತಾಯ್ತು ಹಾಂ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಬೇಕವಿ ಇದು 2 ಟೈಮ್ಸ್ ಮಾಡಿದ್ದು ಎಕ್ಸ್ ಡ್ಯಾಶ್ ವೈ ಜೆಡ್ ಪ್ಲಸ್ ಎಕ್ಸ್ ಡ್ಯಾಶ್ ವೈ ಜೆಡ್ ಡ್ಯಾಶ್ ಕರೆಕ್ಟ್ ಎಕ್ಸ್ ವೈ ಜೆಡ್ ಡ್ಯಾಶ್ ಎಕ್ಸ್ ಡ್ಯಾಶ್ ವೈ ಜೆಡ್ ಡ್ಯಾಶ್ ಇದು ಕಾಮನ್ ಯಾವ್ದು ಇದ್ರಾಗ ಯಾವುದು ಕಾಮನ್ ಇಲ್ಲ ಇಲ್ಲಿ ಕಾಮನ್ ಅದ ನೋಡಿ ಇಲ್ಲಿ ಎಕ್ಸ್ ಡ್ಯಾಶ್ ವೈ ಜೆಡ್ ಡ್ಯಾಶ್ ಎಕ್ಸ್ ಡ್ಯಾಶ್ ವೈ ಜೆಡ್ ಡ್ಯಾಶ್ ಅದ ಇಲ್ಲ ಅದ್ರ ಸಲಕ್ಕೆ ಒಂದೇ ತಗೋ ಇಲ್ಲಾಂದ್ರೆ ಗೊತ್ತಲ್ಲ 0 1 1 0 1 0 1 ಸಾರಿ 1 1 0 0 1 0 ಹೌದಾ ಐನೋ ಬಿ ಇದೇನಾಗ್ತದೆ ಬಿ M3 ಇದು M2 ಇದು M6 ಇದು M2 ಇದೆಲ್ಲ ಪ್ಲಸ್ ಹಾಕೋವಿ ಇದು ನಿನ್ನ ರೆಫರೆನ್ಸ್ಗೆ ಇದು ಕರೆಕ್ಟ್ ವೇ ದಿಸ್ ರೈಟ್ ವೇ ಗೊತ್ತೈತವಿ ಈ ಸಮ್ಮೇಷನ್ ತೆಗಿಬೇಕಲ್ಲ ಇವು ಪ್ಲಸ್ಗಳು ತೆಗಿಬೇಕಲ್ಲ ಪ್ಲಸ್ ತೆಗಿಬೇಕಾದ್ರೇನು ಸಮ್ಮೇಷನ್ ಹಾಕೋ ಸಮ್ಮೇಷನ್ ಹಾಕಿ ಏನು ಬರ್ತೀವಿ ಕಾಮನ್ ಯಾವ್ದು ನೋಡಿದ್ರಾಗ M2 ಕಾಮನ್ ಅದ M2 ಒಂದು ತೆಗಿ ಕಾಮನ್ M2 ಅಷ್ಟೇ ಬರೀ ನೆಕ್ಸ್ಟ್ M3 ಪ್ಲಸ್ M6 ಹೌದಾ ಈ ಸಮ್ಮೇಷನ್ ಹಾಕಿನ ಇದು ಬರೆಯೋದ ಅವಶ್ಯಕತೆ ಪ್ಲಸ್ ಬರಿಬಾರ್ದು ಸಮ್ಮೇಷನ್ ಹಾಕ್ಮೇಲೆ ಗೊತ್ತಾಯ್ತು ಇದು ಕಾಮನ್ ಬರೀ ಈ ಸಮ್ಮೇಷನ್ ಆಫ್ ಎಮ್ ಹೊರಗೆ ತೆಗೆದ್ಬಿಡು 2 3 6 ಇದೆಷ್ಟು ವೇರಿಯಬಲ್ಸ್ ಕೆಮ್ ಬೇಕು ನನಗಿಲ್ಲಿ 3 ವೇರಿಯಬಲ್ಸ್ ಕೆಮ್ ಬೇಕು ಯಾಕಂದ್ರೆ ದಿಸ್ ರೇಂಜ್ ಬಿಲಾಂಗ್ಸ್ ಟು ವಾಟ್ ಇರದ 2 3 6 ಅದ ಈಗ 0 2 ವೇರಿಯಬಲ್ಸ್ ಇತ್ತಂದ್ರೆ ಏನು 2 to the power 2 how much 4 is can be written as what 4 can be written as what ಪೂಜಾ ಶ್ರೀರಕ್ಷ 4 ಹೆಂಗ್ ಬರೀತಿ 0 to 3 ಬರೀತಿ ಹೌದಲ್ಲ 0 1 2 3 ಬರೀತಿಲ್ಲ 2 to the power of 3 how much 8 can be written as 0 to 7 0 to 7 ಇದು ಬರುತ್ತಾ 3 ವೇರಿಯಬಲ್ಸ್ 0 to 7 ಅಂದ್ರಾಗ ನಾನು ಏನು ಬರ್ಬೇಕು 3 ವೇರಿಯಬಲ್ಸ್ ಕೆ ಮ್ಯಾಪ್ ಹಾಕ್ಬೇಕು ಫಾಸ್ಟ್ ಹಾಕ್ರಿ ಇಲ್ಲಿ ಯಾಕಂದ್ರೆ ನಾನು ಓಕೆ ಡನ್ ಏನನ್ನ ವೇರಿಯಬಲ್ಸ್ ಎಕ್ಸ್ ವೈ ಜೆಡ್ 0 0 0 1 1 1 1 0 0 1 ಹೌದಾ ಬರೀ ರವಿ ಎಕ್ಸ್ ಡ್ಯಾಶ್ ಎಕ್ಸ್ ವೈ ಡ್ಯಾಶ್ ಜೆಡ್ ಡ್ಯಾಶ್ ವೈ ಡ್ಯಾಶ್ ಜೆಡ್ ವೈ ಜೆಡ್ ಡ್ಯಾಶ್ ಎಸ್ ಆರ್ ನೋ ಬರ್ದಿ ನೀವು ಫೋನಾಗಿ ಮಾಡಿ ಪೂಜಾ ಫೋನಾಗಿ ಮಾಡ್ರಿ ಇಂಡೆಕ್ಸ್ ಆಫ್ ದ ಸೆಲ್ಸ್ ಹೇಳ್ರಿ ಪೂಜಾ ಬರ್ತದಿಲ್ಲ ಹೆಂಗೆ 0 1 ಇದು ಬಿಡ್ಬೇಕು 3 ಕರೆಕ್ಟ್ 2 ಇದು 4 ಹಾಂ ಕರೆಕ್ಟ್ ಇದು ಬಂದದ ಇದು ಗೊತ್ತಾಗಿದೆ ನೆಕ್ಸ್ಟ್ ಈಗ ವ್ಯಾಲ್ಯೂಸ್ ಹಾಕವಿ 2 3 6 ಎಲ್ಲೆಲ್ಲವ ಇಂಡೆಕ್ಸ್ ಅಲ್ಲಿ ವ್ಯಾಲ್ಯೂಸ್ ಹಾಕಿ ಯಾವ್ದು ವ್ಯಾಲ್ಯೂಸ್ಗಳು 2 ಇದ್ದಲ್ಲಿ 2 ಇಲ್ಲದ ಇದು 2 ಅದ ಇದು 2 ಎಲ್ಲದ ಅಲ್ಲಿ ಹಾಕ್ಬೇಕು 1 ಗೊತ್ತೀವಿ ಎಲ್ಲಿ ಇಂಡೆಕ್ಸ್ ಎಲ್ಲದ
6 ಅದ ಹಾಂ 6 ಇದ್ದಲ್ಲಿ 1 ಹಾಕು 3 ಇದ್ದಲ್ಲಿ 3 ಇಲ್ಲದ ಇಲ್ಲದಲ್ಲ ಇಲ್ಲ ಓಕೆ ಡನ್ ನೆಕ್ಸ್ಟ್ ಗ್ರೂಪಿಂಗ್ ಮಾಡಿ ಈಗ ಪೂಜಾ ನೀನೇ ಮಾಡು ಗ್ರೂಪ್ ಕರೆಕ್ಟ್ ರೈಟ್ ಇಂಡೆಕ್ಸ್ ಗ್ರೂಪ್ ಮಾಡೋಕೆ ಪೂಜಾ ಹಂಗೆ ಗ್ರೂಪ್ ಮಾಡ್ತೀಯಾ ಬರ್ಲಿದ ಈ ಗ್ರೂಪ್ ಮಾಡವಿ ದಿಸ್ ಗ್ರೂಪ್ ಓಕೆ ದಿಸ್ ಇಸ್ ಅನದರ್ ಗ್ರೂಪ್ ಹೌದಾ ಇರ್ಬಿಡು ಹೋಲ್ಬಿಡು ಪೂಜಾ ಇವು ಎಷ್ಟು ಅದಾವ ಹೇಳು ಇದೇನು 3 ಇದು 2 ಇದು 7 ಇದು 6 ಇದು 1 ಅದ ಈ ಗ್ರೂಪ್ ಮಾಡೋಣ ಒಂದು ಗ್ರೂಪ್ ಮಾಡೋಣ ಯಾವ್ದು ಮಾಡಮ್ ಹೇಳು ಬೇಡ ಒಂದು ಗ್ರೂಪ್ ಮಾಡಮ್ಮ ಇದು ಒಂದೇ ನೆಕ್ಸ್ಟ್ ಬೇಡ ಇದು ಬೇರೆ ಬೇಡ ಇದು ಮಾತ್ರ ಸಿಂಪ್ಲಿಫೈ ಮಾಡೋಣ ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ರೋಸ್ ಏನದು ವ್ಯಾಲ್ಯೂ ಎಕ್ಸ್ ಡ್ಯಾಶ್ ಸುಮ್ಮನೆ ಹೇಳಕ್ಕೆ ಇದು ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ಕಾಲಮ್ಸ್ 2 ಕಾಲಮ್ಸ್ನಾಗಿಲ್ಲ ಹಿಂಗೆ ನೋಡ್ಕೊ ಇದ್ರ ಕಾಮನ್ ಯಾವ್ದದ ವೈ ಅದ ಜಡ್ ಅದ ವೈ ಬರ್ದ್ಬಿಡು ಅಷ್ಟೇ ನೆಕ್ಸ್ಟ್ ಹಿಂಗೆ ಬಾ ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ರೋಸ್ 2 ರೋಸ್ ಇದು ವ್ಯಾಲ್ಯೂ ಚೇಂಜ್ ಆಗ್ತದ ತೋಬೇಡ ಹಂಗಿತ್ತು ಅಂದ್ರೆ ಡಾಟ್ ಇಡು ಯಾಕೆ ಎಕ್ಸ್ಪ್ರೆಸ್ ಎಕ್ಸ್ಟೆನ್ಷನ್ ಆಗುತ್ತಾ ಹಂಗೆ 1 ಬರೀಬೋದು ನಾನು ಏನು ಮಾಡ್ತೀನಿ 1 ಡಾಟ್ ಬರೀತೀನಿ 1 ಪ್ಲಸ್ ಬರೀ 1 ಡಾಟ್ ಬರೀತೀನಿ ಗೊತ್ತಾ ಯಾಕೆ ಬರೀತೀನಿ 1 ಅಂತ ದಿಸ್ ಗ್ರೂಪ್ ಬಿಲಾಂಗ್ಸ್ ಟು ಹೌ ಮೆನಿ ಕಾಲಮ್ಸ್ ಓನ್ಲಿ 1 ಕಾಲಮ್ ಇದ್ರಾಗ ಏನದ ಕಾಮನ್ ತೊಗೋಬೇಕನ್ 2 ಇದ್ರೆ ತೊಗೋಬೇಕು ಕಾಮನ್ ಇಲ್ಲ ಇದ್ರಾಗೇನು ಕಾಮನ್ ಹೆಂಗಿತ್ತು ಹಂಗೆ ಇಡು ವೈ ಜೆಡ್ ಡ್ಯಾಶ್ and the final is x y z equals to what is that x dash y plus y z dash answer ನೀರು ಕೊಡ್ಬಂದು ನೀವೇ ತೊಗೊಂಬರ್ ಹೋಗಿಬ್ರು ನೀವು ಕೊಡ್ದಂಗೆ ಆಗ್ತದ ಆಯ್ತಾ ಮುಗಿತಿಲ್ಲಿಗೆ